ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ಶುಕ್ರವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನಾನು ಹೇಳೋದೇನಿದೆ ಎಲ್ಲ ನೀವೇ ಹೇಳಬೇಕು. ಎಲ್ಲ ಚೆನ್ನಾಗಿ ಲಾಭ ಮಾಡಿದ್ದೀರಾ ಅಂತ ಅನ್ಕೊತೀನಿ. 2 ಡಿಜಿಟ್ ಮಾಡಿದಿರೋ, 3 ಡಿಜಿಟೋ, 4 ಡಿಜಿಟೋ, 5 ಡಿಜಿಟೋ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಖಂಡಿತ ಲಾಭ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಯಾರಾದರೂ ಲಾಸ್ ಮಾಡಿದ್ದೀರಾ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಇಂಥ ದಿನದಲ್ಲೂ ನಿಮ್ಗೆ ಲಾಸ್ ಆಗಿದೆ ಅಂತಂದರೆ ನೀವು ಯಾವ ಸೈಕಾಲಜಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ನೀವು ಸುಮಾರು ಸಲ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಕ್ಯಾಲ್ಕುಲೇಟರ್ ಇಟ್ಕೊಂಡು ನಾನು ಇವತ್ತು ಅಷ್ಟು ಲಾಭ ಮಾಡ್ಬೋದಿತ್ತು, ಇಷ್ಟು ಲಾಭ ಮಾಡ್ತಿದ್ದೀರಾ ಅಂತ ನೀವು ಏನಾದ್ರು ಲೆಕ್ಕ ಮಾಡ್ಕೊಂಡು ಕೂತಿದ್ದೀರಾ ಅಂದ್ರೂ ನನಗೆ ಬೇಜಾರಾಗುತ್ತೆ. ಆದರೆ ಇವತ್ತಿನ ದಿನ ನಾನು ಬಂದಿರೋ ಪ್ರಾಫಿಟ್ ಬಂದಿದೆ, ಏನಿದೆ ಮಜಾ ಮಾಡಿ, ಯಾರಿದ್ರೂ ಅದು ಆರಾಮಾಗಿ ಅದ್ರ ಬಗ್ಗೆ ಇರಿ. ಹಾಗಾಗಿ ಇವತ್ತು ಮತ್ತೆ ಮೈಂಡ್ಫುಲ್ ಮಾಡಿ ನಿಮ್ಗೆ ತಲೆ ತಿನ್ನೋಕ್ಕೆ ಇಷ್ಟಪಡಲ್ಲ. ನಾಳೆ ಹೆಂಗಿದ್ರು ಮಾರ್ಕೆಟ್ ರಜಾ ಇದೆ, ನಾಳೆ ರಿಪಬ್ಲಿಕ್ ಡೇ ಕೂಡ. ನಾಳೆ ಅದ್ರ ಬಗ್ಗೆ ಒಂದು ವೀಡಿಯೋ ಬರುತ್ತೆ. ಈ ವಿಡಿಯೋ ಆದಮೇಲೆ ರೆಕಾರ್ಡ್ ಮಾಡ್ತೀನಿ, ನಾಳೆ ಪೋಸ್ಟ್ ಮಾಡ್ತೀನಿ. ಅದನ್ನ ನೀವು ಆರಾಮಾಗಿ ನೋಡ್ಕೋಬೋದು. ಏನು ಹೇಳೋಣ, ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ಒಂದು ದೊಡ್ಡ ಜಲಪಾತ. ಇವತ್ತು ಸ್ಟ್ರೈಟ್ ಅವೇ ಇಂಥ ದೊಡ್ಡ ಫಾಲ್ ಆಗಿ ಎಷ್ಟೋ ದಿನಗಳಾಗಿತ್ತು ಅನಿಸುತ್ತೆ. ಜೊತೆಗೆ ಚಾನಲ್ಗೂ ಕೂಡ 1000 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ನಾನೇನು ಒಂದು ಸ್ಟಾಕ್ ರೆಕಮೆಂಡೇಷನ್ ಕೊಡಲ್ಲ, ನಿಮಗೆ ಪೇಯ್ಡ್ ಟಿಪ್ಸ್ ಕೊಡಲ್ಲ, ಲೈವಾಗಿ ಬಂದು ಟ್ರೇಡ್ ಮಾಡೋದಿಲ್ಲ. ಆದರೂ ನನಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಇನ್ನೂ ಕೆಲಸ ಮಾಡೋಕ್ಕಿದೆ, ಮಾಡ್ತಾ ಹೋಗೋಣ. ಇವತ್ತೇನಿತ್ತು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಹೀಟ್ ಮ್ಯಾಪಲ್ಲಿ ನೋಡೋದಾದರೆ ನಿಮಗೆ ಇವತ್ತು ಟಾಪ್ ಲೂಸರ್ ನಮ್ಮದು ಅದಾನಿ ಪೋರ್ಟ್ಸ್. ಇವತ್ತು ಅದಾನಿ ಬಗ್ಗೆ ನಾನು ತುಂಬ ಮಾತಾಡೋಕ್ಕಿದೆ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಬಗ್ಗೆ. ಹಿಂಡನ್ಬರ್ಗ್ ಅಂತ ಹೇಳಿ ಒಂದು ಶಾರ್ಟ್ ಸೆಲ್ಲಿಂಗ್ ಫರ್ಮ್ ಅವರು, ಅಂದರೆ ನೀವು ಒಂದು ರೀತಿ FIA ಅಂತಲೇ ಅಂದ್ಕೊಳ್ಳಿ. ಅವರು ಏನಂತ ಅನೌನ್ಸ್ ಮಾಡಿದ್ದಾರೆ, ಇವತ್ತು ನಾವು ಶಾರ್ಟ್ ಸೆಲ್ಲಿಂಗ್ ಪೊಸಿಷನ್ನ ತೊಗೊಂಡಿದ್ದೀವಿ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಅಂತ ಜೋರಾಗಿ ಬಂದು ಅನೌನ್ಸ್ ಮಾಡಿಬಿಟ್ರು. ನಮಗಿಲ್ಲಿ ಬಾಂಡ್ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆಯಿಂದ ನಾವು ಅದಾನಿ ಪೋರ್ಟ್ಸಲ್ಲಿ ನಾವು ಶಾರ್ಟ್ ಸೆಲ್ಲಿಂಗ್ ಶುರು ಮಾಡಿದ್ದೀವಿ ಅಂತ. ಇವತ್ತು ಓವರಾಲ್ ನಮ್ಮದು ಏನು ಮಾರ್ಕೆಟಲ್ಲಿ ಫಾಲ್ ಬಂದಿದೆಯೋ ಅದಕ್ಕೆ 1% ಫಾಲ್ ಆಗೋಕ್ಕೆ ಕಾರಣ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸೇ ಅಂತ ಇವಾಗ ಸುದ್ದಿ ಬಂದಿದೆ. 46,000 ಕೋಟಿ ಕಳ್ಕೊಂಡಿದ್ದಾರೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಇವತ್ತು ಒಂದೇ ದಿನ. ಲೆಕ್ಕ ಹಾಕಿ, ಕೋಟಿ ಮಾಡೋದು ಸುಲಭ ಅಂತ ಅಂತಾರೆ, ಆದರೆ ಕೋಟಿ ಕಳ್ಕೊಳೋದು ಹೆಂಗಿರುತ್ತೆ ಅಂತ. ಇವತ್ತು ಪರನೂ ಇಲ್ಲ, ವಿರೋಧನೂ ಇಲ್ಲ, ಅದ್ರ ಬಗ್ಗೆ ಕೆಲವೊಂದು ಬಗ್ಗೆ ಮಾತಾಡೋಕ್ಕಿದೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಯಾವುದೋ ಒಂದು ಸೆಕ್ಟರ್ ಪಾಸಿಟಿವ್ ಆಗಿತ್ತು ಅಂತಂದರೆ ಅದು ನಮ್ಮ ಮಾರುತಿ ಸುಜುಕಿ. 1% ಐ ಥಿಂಕ್ ಯಾವ ಸ್ಟಾಕಲ್ಲೂ ಬಂದಿಲ್ಲ. ನೆನ್ನೆ ಹೇಳಿದ್ದೆ ನಿಮಗೆ 3,800 ಹೋಗುತ್ತೆ ನೋಡಿ ಅಂತ. ನೋಡಿ, 8,800 ಆ ಝೋನಿಗೆ ಬಂದಿದೆ ಇವತ್ತು. ಅದೇ ರೀತಿಯಾಗಿ ನಮ್ಮ FMCG ನೋಡಿ, ಎಲ್ಲರೂ ಬಿದ್ದ ಕಾಪಾಡೋದು ಯಾರು? ನಿಮ್ಮ FMCGನೇ. ಅದಕ್ಕೋಸ್ಕರ ನೀವು FMCG ಇಟ್ಕೊಂಡಿರಬೇಕು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂತ ನಾನು ಹೇಳೋಂಥದ್ದು. ಬ್ಯಾಂಕಿಂಗಲ್ಲಿ ದೊಡ್ಡ ಫಾಲ್ ಬಂದಿದೆ. ನಿಫ್ಟಿನಲ್ಲಿ ಕಂಪ್ಯಾರಿಟಿವ್ಲಿ ಈ ಎಲ್ಲ ಕಾರಣಗಳಿಂದಾಗಿ ಬೇರೆದೊಂದಿಷ್ಟು ಪುಷ್ ಬಂದಿರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದಷ್ಟು ಫಾಲ್ ಬಂದಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಅದಾನಿ ಗ್ರೂಪಿಗೆ ಏನಾದರೂ ಲಿಂಕ್ ಇದೆಯಾ, ಗ್ಲೋಬಲ್ ಕ್ಯೂಸ್ ಏನಾಗ್ತಾ ಇದೆ, ಅದೆಲ್ಲ ನ್ಯೂಸ್ ಒಂದು ಕಡೆ ಇರಲಿ. ಫಸ್ಟು ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋಣ. ನಿಫ್ಟಿನಲ್ಲಿ ನೀವು ನೋಡೋದಾದರೆ, ಸೊ ನಿನ್ನೆ ನಾನು ನಿಮಗೊಂದು ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ ಆಧಾರದಲ್ಲಿ ಒಂದು ದೊಡ್ಡ ಫಾಲ್ ಆಗೋಕ್ಕೆ ಸಾಧ್ಯತೆ ಇದೆ ಅಂತ. ನಾನು ಹೇಳಿದ್ದಕ್ಕೆ ಫಾಲ್ ಆಯಿತು ಅಂತ ನಾನು ಖಂಡಿತ ಹೇಳೋಕ್ಕೋಗಲ್ಲ. ನಾವು ಅಂಥದ್ದು ಅಂದ್ಕೊಂಡಿದ್ವಲ್ಲ ಅಂತ ನಾವು ಖುಷಿ ಪಡೋಣ. ಮಾರ್ಕೆಟ್ ಅದೇ ಡೈರೆಕ್ಷನ್ ಹೋಯಿತು ಅಂತ ಅಂದ್ಕೊಳ್ಳೋಣ. ಟು ಬಿ ಆನೆಸ್ಟ್, ನನಗೂ ಕೂಡ ಇವತ್ತು ಇಂಥ ದೊಡ್ಡ ಫಾಲ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಗ್ ಫಾಲ್ ಅಂತ ಹೇಳಿದ್ದೆ ನಿಮಗೆ, ಆದರೂ ಕೂಡ ಈ ರೀತಿಯಾಗಿ ಒಂದು 225-300 ಪಾಯಿಂಟ್ ಕ್ಲೋಸಿಂಗಲ್ಲಿ ಅಷ್ಟು ವೀಕಾಗಿ ಕ್ಲೋಸ್ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 18,000 ಕೆಳಗಡೆ ಲೆವೆಲಿಗೆ ಟೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ 17,900 ಬೀಟ್ ಹೋಗುತ್ತೆ ಅಂತ ನನಗೂ ಕೂಡ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಸೊ ಇವತ್ತು ಏನಿತ್ತು, ಇವತ್ತು ಯಾಕೆ ಆಯಿತು ಅಂತ ನೋಡೋಕ್ಕೆ ಮುಂಚೆ ಯಾವ ರೀತಿ ಟ್ರೇಡ್ ತಗೋಬೋದಿತ್ತು ನೋಡೋಣ. ನೋಡಿ, 5 ಮಿನಿಟ್ ಕ್ಯಾಂಡ್ಲಿಗೆ ಹೋಗ್ತೀನಿ. ನಾನು ಇವತ್ತು ಲೋಕಲ್ ಯಾಕೋ ವರ್ಕ್ ಆಗ್ತಾ ಇಲ್ಲ, ಅದು ಟ್ರೇಡಿಂಗ್ ವ್ಯೂ ಆ್ಯಪ್ ಯಾಕೋ ಪ್ರಾಬ್ಲಮ್ ಕೊಟ್ಟಿದೆ. ಸೊ ಬ್ರೌಸರಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೇನು ಡಿಫ್ರೆನ್ಸ್ ಕಾಣಲ್ಲ ಅನ್ಕೊತೀನಿ. ಸೊ ಇಲ್ಲಿ ನೀವು ನೋಡೋದಾದರೆ 25ನೇ ತಾರೀಕು ಸ್ಟ್ರೈಟ್ ಅವೇ ನಮಗೆ ಎಂಥ ಬೆಸ್ಟ್ ಸಿನಾರಿಯೋ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ. ನೆನ್ನೆ ನೋಡಿ, ನೆನ್ನೆ ಒಂದು ಸೆಲ್ಲರ್ಸ್ ಆಕ್ಟಿವೇಟ್ ಆಗಿರ್ತಾರೆ. ನಾಳೆ ಏನಾದರೂ ಈ ಸ್ವಿಂಗನ್ನು ಬೀಟ್ ಆಯಿತು ಅಂತಂದರೆ, ಇಲ್ಲೇ ಓಪನ್ ಆಗಿ ನಮಗೆ ಬೀಟ್ ಆಯಿತು ಅಂದರೆ ಬೆಸ್ಟ್ ಸಿನಾರಿಯೋ ಆಗಿರುತ್ತೆ. ಯಾಕೆಂದರೆ ಆಲ್ರೆಡಿ ಸೆಲ್ಲರ್ಸ್ ಆಕ್ಟಿವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಸ್ಟ್ರೈಟ್ ಅವೇ ಬೀಳ್ಸಕ್ಕೆ ನೋಡ್ತಾರೆ ಅಂತ ನೋಡಿ. ಗ್ಯಾಪ್ ಡೌನ್ ಓಪನಿಂಗ್ ಆಗಿದ್ದರೆ ನಿಮಗೆ ಸಡನ್ನಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿರೋದು. ಯಾಕೆಂದರೆ ನೆನ್ನೆ ಯಾರಾದರೂ ಶಾರ್ಟ್ ಪೊಸಿಷನ್ ತೊಗೊಂಡಿದ್ರೆ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡಕ್ಕೆ ನೋಡ್ತಿದ್ರು. ಇವತ್ತು ಏನಾಯಿತು, ಅದೇ ಜಾಗದಲ್ಲಿ ಓಪನ್ ಆಯಿತು. ಅದೇ ಜಾಗದಲ್ಲಿ ಓಪನ್ ಆದಾಗ ಈ ಸ್ವಿಂಗನ್ನು ಬೀಟ್ ಆಗ್ತಿದ್ದಂಗೆ ಇಲ್ಲಿ ಹೆವಿಯಾಗಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಅಂದರೆ ಆಪ್ಷನ್ ಬೈಯಿಂಗ್ ಯಾರು ಮಾಡ್ತೀವಿ, ನನ್ನಂತವ್ರು ನಾನು ಇಂಥ ಜಾಗದಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಇವತ್ತು ನನ್ನ ಫಸ್ಟ್ ಎಂಟ್ರಿ 9:15ರಿಂದ 9:20 ಆ ಗ್ಯಾಪಲ್ಲೇ ಆಗೋಗ್ಬಿಡ್ತು. ನಾನು ಈ ಬಾರಲ್ಲೇ ಎಂಟ್ರಿ ತೊಗೊಂಬಿಟ್ಟು, ಇಲ್ಲಿ ಯಾವಾಗ ಇಲ್ಲಿ ಬಂತು ಇಲ್ಲೇ ಎಂಟ್ರಿ ತೊಗೊಂಬಿಟ್ಟೆ ನಾನು. ಯಾಕೆಂದರೆ ನಾನು ಸ್ಟಾಪ್ ಲಾಸ್ ಇಲ್ಲ ಅಂತ ಗೊತ್ತಿದೆ. ಈ ಸ್ವಿಂಗ್ ಆಲ್ರೆಡಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದೆ ಗೊತ್ತಿದೆ. ತುಂಬ ಕಮ್ಮಿ ದಿನ ನಿಮಗೆ ಫಸ್ಟ್ ಕ್ಯಾಂಡಲಲ್ಲೇ ನಿಮಗೆ ಎಂಟ್ರಿ ಸಿಗುತ್ತೆ, ಅದು ಇವತ್ತಿನ ಒಂದಿನ ದಿನ. ಹಾಗಾಗಿ ನಾನು ಇವತ್ತು ಏನಂತ ಹೇಳಿದೆ ನಿಮಗೆ, 18,020 ಈ ಝೋನ್ ಹತ್ರ. ಅದು ಬಿಟ್ಟರೆ 18,050 ಫಸ್ಟ್ ಟಾರ್ಗೆಟ್ ಹೇಳಿದ್ದೆ ನಿಮಗೆ ಅಫ್ಕೋರ್ಸ್. ಆದರೆ 18,020ರಿಂದ 18,000 ಈ ಝೋನಲ್ಲಿ ನೀವು ಎಕ್ಸಿಟ್ ಮಾಡಿ ಅಂತ ಹೇಳಿ. ಸೊ ನಾನು ಇಷ್ಟರಲ್ಲಿ ನನ್ನ ಪೊಸಿಷನ್, ನಾನು ಇವತ್ತು 25% ಅಷ್ಟೇ ಹಿಡಿದಿರೋದು. ಮಾರ್ಕೆಟ್ 100% ಮೂವ್ ಕೊಟ್ಟಿದ್ರೆ ನಾನೊಂದು 25% ಅಷ್ಟೇ ಹಿಡಿದಿರೋದು. ನಾನು ಹೊಟ್ಟೆ ತುಂಬೋಯ್ತು. ನಾನೇನು ಮಾಡಲಿ ಹೇಳಿ. ನೋಡಿ, ಬೇಕು ಅಂತ ಸೋತಿರೋರು ಸುಮಾರು ಜನ ಇರ್ಬೋದು ಜಗತ್ತಲ್ಲಿ, ಸಾಕು ಅಂತ ಸೋತಿರೋರು ತುಂಬ ಕಮ್ಮಿ ಜನ. ಮೈಂಡ್ಫುಲ್ ಹೇಳಲ್ಲ ಅಂದರೂ ಬರುತ್ತೆ ಮಧ್ಯದಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ನೀವು ಕಂಟಿನ್ಯೂ ಮಾಡ್ಬೋದಾಗಿತ್ತು. 17,966 ತನಕ ನೀವು ಕಂಟಿನ್ಯೂ ಮಾಡ್ಬೋದಾಗಿತ್ತು. ಅದಾದಮೇಲೆ ನೀವು ಕಂಟಿನ್ಯೂ ಮಾಡಿದ್ರೆ ಯಾಕೆ ಕಂಟಿನ್ಯೂ ಮಾಡಿದ್ರಿ ಅಂತ ನೀವು ಸ್ವಲ್ಪ ಕ್ವಶನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಎಲ್ಲ ಮೆಥಡಲ್ಲೂ ನಿಮ್ಗೆ ಏನು ಹೇಳಕ್ಕೆ ಬರ್ತೀನಿ, ಅದ್ರ ಡೇಟಾ ಡ್ರಿವನ್ ತೋರಿಸ್ತೀನಿ. ಇವತ್ತು ಒಂದೊಂದೇ ಮಾತಾಡ್ತಾ ಹೋಗೋಣ. ಪೊಸಿಷನ್ಗಳನ್ನು ತೊಗೊಂಡ್ರೆ, ಯಾಕೆಂದರೆ ಫಿಬೊನಾಚಿ ಹಾಕೊಂಡು ಹೇಳಿದ್ರೆ ನಾನು ಹೇಳ್ತಾನೆ ಇರ್ತೀನಿ. ಟ್ರೇಡ್ ಟೂಲ್ಸಲ್ಲಿ ಹೇಳಿದ್ದೀನಿ ನಿಮಗೆ, ಒಂದು ದೊಡ್ಡ ರೇಂಜಲ್ಲಿ ಓಪನ್ ಆದರೆ ಫಸ್ಟ್ ಬಾರು 1.618 ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಆರಾಮಾಗಿರ್ತೀರ, ತಣ್ಣಗಿರ್ತೀರ, ಆರಾಮಾಗಿ ಹಿಡಿಬೋದು ಅಂತ. ಇಲ್ಲ ನಿಮಗೆ 2.618 ಸ್ಟಾರ್ಟಿಂಗ್ ರೇಂಜ್ ಕಮ್ಮಿ ಇದ್ದರೆ 2.618 ತನಕ ಬರ್ಬೋದು ಅಂತ. ಬಟ್ ಓಪನಿಂಗ್ ರೇಂಜೇ ದೊಡ್ಡದಾದಾಗ ನಿಮಗೆ 2.618 ತುಂಬ ದೂರಕ್ಕೆ ಬರುತ್ತೆ. ಆದರೂ ನಿಮಗೆ 2.618 ಸುಮಾರು ದಿನ ಹಿಡಿಯೋಕ್ಕೆ ಸಿಗುತ್ತೆ. ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ತನಕ. ಅದು
ಯಾವುದು 17,986 ವಿಚ್ ಇಸ್ ನಥಿಂಗ್ ಬಟ್ 18,000 ಝೋನ್ ಅಂತ ಅನ್ಕೊಳ್ಳಿ. ಇದಾದಮೇಲೆ ನಿಮಗೆ 3.618 ಆಗಿ 4.618 ಆಗಿ ಕೆಳಗಡೆ ಬಂದಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಇದು ಎಲ್ಲ ದಿನ ಮಾರ್ಕೆಟ್ನಲ್ಲಿ ಆಗಲ್ಲ. ವರ್ಷದಲ್ಲಿ ಒಂದು 8ರಿಂದ 10 ದಿನ ಆಗ್ಬೋದು. ನ್ಯೂಸಿಂದ ಆಗ್ಬೋದು, ಬೇರೆ ಯಾವುದೋ ಕಾರಣದಿಂದ ಆಗ್ಬೋದು. ಇದನ್ನೇ ನೀವು ಪ್ರತಿದಿನ ಕ್ಯಾರಿ ಫಾರ್ವರ್ಡ್ ಮಾಡಿ ಹೋಗ್ತೀರಾ ಅಂದರೆ ದಯವಿಟ್ಟು ಆ ಮೈಂಡ್ ಸೆಟ್ನ ಹೋಗ್ಬಿಡಿ. ಇದನ್ನೇ ನಾನು ಪ್ರಾಫಿಟ್ ಆದ ದಿನ ನಾನು ಜಾಸ್ತಿ ಬಂದು ಹೇಳ್ತೀನಿ, ಲಾಸ್ ಆದ ದಿನ ಜಸ್ಟಿಫಿಕೇಶನ್ ಕೊಡ್ಬೋದು ನಿಮಗೆ. ಆದರೆ ಪ್ರಾಫಿಟ್ ಆದ ದಿನ ನಾನು ಹೇಳೋದು ನಾನೊಬ್ಬನೇ ಅನಿಸುತ್ತೆ. ಪ್ರಾಫಿಟ್ ಕಮ್ಮಿ ಮಾಡ್ಕೊಳ್ಳಿ, ಪ್ರಾಫಿಟ್ ದಿನ ಯಾಕೆ ಪ್ರಾಫಿಟ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ ಅಂತ. ಯಾಕೆಂದರೆ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ನೋಡಿ, ಯಾರಿಗಾದರೂ 1,500,000 ಲಾಭ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಪ್ರತಿದಿನ 1,500,000 ಲಾಭ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಆಯಿತಾ? ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೋ ಒಂದಿನ ನಿಮಗೆ ಇವತ್ತು ಒಂದು 10,000 ರೂಪಾಯಿ ಲಾಭ ಆಯಿತು ಅಂತ ಅನ್ಕೊಂಬೋಣ. 10,000 ರೂಪಾಯಿ ಲಾಭ ಆದರೆ ನಾಳೆಯಿಂದ ನಿಮಗೆ 1,000 ರೂಪಾಯಿ 1,500 ರೂಪಾಯಿ ರುಚಿಸೋದೇ ಇಲ್ಲ ಇದು. ಯಾಕಂದರೆ 10,000 ನೋಡ್ಬಿಡ್ತೀರಲ್ಲ, 1,500 ರುಚಿಸೋದೇ ಇಲ್ಲ. ನೀವು 1,500ನೇ ದಿನ ಮಾಡ್ಕೊತ ಬಂದರೆ ನಿಮ್ಗೆ 10 ದಿನದಲ್ಲಿ 15,000 ಬರುತ್ತೆ. ಕರೆಕ್ಟಾ? ಆದರೆ ಎಲ್ಲ ದಿನ ನಿಮಗೆ ಮಾರ್ಕೆಟು 10,000 ಏನು ಕೊಟ್ಟಿತ್ತು ಆ ದಿನ ಆ ಥರ ಇರೋದಿಲ್ಲ. ನಿಮಗೆ ಮಾಮೂಲಿ ಸೈಡ್ ವೈಸಾಗೆ ಇರುತ್ತೆ, ನಿಧಾನಕ್ಕೆ ಮೂಮೆಂಟ್ ಇರುತ್ತೆ. ಅದರಲ್ಲಿ ನೀವು 1,500 ಹಿಡಿಯೋದನ್ನು ಕಲ್ತಿದ್ದೀರಾ. ಆದರೆ ಯಾವತ್ತೋ ಒಂದಿನ ನಿಮಗೆ 10,000 ಮಾಡೋದು ಮಾರ್ಕೆಟ್ ಹೇಳ್ಕೊಟ್ಬಿಟ್ಟಿದೆ. ನಿಮಗೆ ಈ 1,000 ರೂಪಾಯಿ 1,500 ರೂಪಾಯಿ ನಿಮಗೆ ರುಚಿಸೋದೇ ಇಲ್ಲ. ನೀವೇನು ಮಾಡ್ತೀರಾ? ಬೇರೆ ದಿನವೂ 10,000ನೇ ಹಿಡಿತೀನಿ ಅಂತ ಹೋಗ್ತೀರಾ. 10,000 ರೂಪಾಯಿ ಲಾಸ್ ಬಂದಿರೋದು ಹೋಗಿ ಇನ್ನೂ ಲಾಸ್ ಆಗ್ತಾನೆ ಹೋಗುತ್ತೆ. ನೋಡಿ, ನಿಮ್ಮ ಈ ಎಕ್ಸ್ಪೀರಿಯನ್ಸಿಂದನೇ ಹೇಳ್ತಾ ಇರೋದು ನಾನು. ಇದು ಯಾವುದೋ ನಾನು ಬೇರೆ ಕಡೆಯಿಂದ ಹೇಳ್ತಾ ಇಲ್ಲ. ಎಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ಎಷ್ಟು ಜನ ಈ ರೀತಿ ಅಟ್ ದ ಎಂಡ್ ಆಫ್ ದ ವೀಕ್, ಅಟ್ ದ ಎಂಡ್ ಆಫ್ ದ ಮಂತ್ ನೀವು ಬಂದಿರೋ ಪ್ರಾಫಿಟ್ ಕಳ್ಕೊಂತೀರಾ ಅನ್ನೋದನ್ನ ಸ್ವಲ್ಪ ಟ್ರ್ಯಾಕ್ ಮಾಡಿ ನೋಡಿ. ಅವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಇದು ಎಸ್ಪೆಷಲಿ ಫಾರ್ ಆಪ್ಷನ್ ಬಯರ್ಸ್. ಆಪ್ಷನ್ ಸೆಲ್ಲರ್ಸ್ದು ಗೇಮೇ ಬೇರೆ ಇದೆ. ನಾನು ಆಪ್ಷನ್ ಸೆಲ್ಲರ್ ಬಗ್ಗೆ ನಾನು ಮಾತಾಡೋದೇ ಕಮ್ಮಿ ನನ್ನ ಚಾನಲಲ್ಲಿ. ಇದ್ರಿಗೆ ಏನು ಹೇಳ್ತಾ ಬಂದಿದ್ದೀನಿ ಅದೆಲ್ಲ ಆಪ್ಷನ್ ಬೈಯಿಂಗಿಗೆ ಹೇಳ್ತಾ ಬಂದಿದ್ದೀನಿ. ಸೊ ನೀವೇ ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಬಸ್ ಸ್ಟ್ಯಾಂಡ್ ಝೋನ್ 966ರಿಂದ 923 ತನಕ ಬಂದು ಇಲ್ಲೇ ಆಗಿದೆ ಅಂದ್ರೂ ಈ ಪ್ರೈಸ್ ಆಕ್ಷನ್ನ ನೀವು ಖಂಡಿತ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಬಟ್ ಇಲ್ಲಿ ತನಕ ಯಾರು ಟ್ರೇಡಲ್ಲಿ ಇದ್ರಿ ಅಂದರೆ ವೆಲ್ ಆ್ಯಂಡ್ ಗುಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಒಳ್ಳೆ ಪ್ರಾಫಿಟ್ ಮಾಡಿದರೆ ಇವತ್ತು. ಆದರೆ ದಯವಿಟ್ಟು ಇದನ್ನೇ ದಿನ ಕ್ಯಾರಿ ಫಾರ್ ಮಾಡೋಕ್ಕೆ ಹೋಗಬೇಡಿ ಈ ಮೈಂಡ್ ಸೆಟ್ನ ಅಂತ ಹೇಳಕ್ಕೆ ಬಂದಿದ್ದೀನಿ. ಸೊ ಇನ್ನೇನು ಇವತ್ತೇನು ನಾನು ಹೇಳೋದೇನು ಬಾಕಿ ಇಲ್ವೇ ಇಲ್ಲ. ನೋಡಿ, ಪ್ರತಿಯೊಂದು ಲೋಯರನ್ನು ಬೀಟ್ ಮಾಡ್ಕೊತಾನೆ ಬಂತು. ನಂದು ವೀಕ್ಲಿ ಟಾರ್ಗೆಟು ನಾನು ಟ್ರ್ಯಾಕ್ ಮಾಡೋದ್ರಿಂದ ನಾನು ಅಲ್ಲಿ ಎಕ್ಸಿಟ್ ಆದೆ ಅಷ್ಟೇ. ನನಗೆ ಟೈಮು ಬೇರೆದಕ್ಕೆ ಬೇಕಾಗಿರೋದ್ರಿಂದ, ಇಂಪಾರ್ಟೆಂಟ್ ಕೆಲಸಗಳಿರೋದ್ರಿಂದ, ನಾನು ಪಾರ್ಟ್ ಟೈಮ್ ಟ್ರೇಡರ್ ಅಲ್ವಾ. ಸೊ ನಾನು ಇಷ್ಟರಲ್ಲೇ ನಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ. ಬಟ್ ನೀವು ಫುಲ್ ಟೈಮ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಅಷ್ಟು ಕೊಡೋಕ್ಕೆ ನಿಮಗೆ ಸಮಯ ಇದೆ ಅಂದರೆ ಖಂಡಿತ ನೀವು ಟ್ರಯಲ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಅಥವಾ ಒಂದೊಂದು ಸ್ವಲ್ಪ ಲಾಟ್ಗಳನ್ನು ನೀವು ಉಳಿಸ್ಕೊಂಡು ಒಂದು 75% ಬುಕ್ ಮಾಡಿ 25% ಉಳಿಸ್ಕೊಂಡು ನೀವು ಆ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ ಹೋಗಬೇಕಾಯಿತು. ಯಾಕೆಂದರೆ ನಿನ್ನೆ ನಾನು ಹೇಳಿದ್ದೀನಿ ನಿಮಗೆ, ಯಾವಾಗ ಪ್ರೀವಿಯಸ್ ಹೈ ಏನಿರುತ್ತೋ ಅದ್ರ ಮೇಲ್ಗಡೆ ಬರೋ ಥರ ಗ್ರೀನ್ ಕ್ಯಾಂಡಲ್ ಬರುತ್ತೋ ಅಲ್ಲಿ ತನಕ ನೀವು ಉಳಿಸ್ಕೊತಾನೆ ಹೋಗಿ ಅಂತ. ಅದು ನಿಮ್ಗೆ ಆಗಿರೋದು ಎಲ್ಲಿ ಅಂದರೆ ಈ ಬಾರಲ್ಲಿ ಆಯಿತು, ಈ ಬಾರಲ್ಲೂ ಗ್ರೀನ್ ಬಂದಾಗ ಇಲ್ಲಿ ನೀವು ಎಕ್ಸಿಟ್ ಮಾಡ್ಬೋದಾಗಿತ್ತು. ಅಲ್ಲಿ ತನಕ ನಿಮಗೆ ಎಕ್ಸಿಟೇ ಇಲ್ಲ. ಇದು 5 ಮಿನಿಟ್ ನಾನು ತೋರಿಸ್ತಾ ಇರೋದು, 5 ಮಿನಿಟ್ ಎಕ್ಸಿಟೇ ಇಲ್ಲ. ಬಟ್ ನಿಮಗೆ ಆ ರೀತಿ ಮಾಡೋಕ್ಕೆ ನಿಮಗೆ ಪೇಷನ್ಸ್ ಬರಬೇಕು. ಜೊತೆಗೆ ನಿಮಗೆ ಕ್ಯಾಪಿಟಲ್ ಕಮ್ಮಿ ಇದ್ದಾಗ ಮಾತ್ರ ನಿಮಗೆ ಅಷ್ಟು ಸಾಧ್ಯತೆ ಇರುತ್ತೆ. ನೀವು ಏಕ್ದಮ್ ಇವತ್ತು ಎಷ್ಟೋ ಒಂದು ಲಾಟ್ 2 ಲಾಟ್ ಮಾಡೋರು ಇವತ್ತು 4 ಲಾಟ್ 5 ಲಾಟ್ ಮಾಡಿದ್ದೆ ಅಂದರೆ ನೀವು ಒಂಚೂರು ಮೇಲೆ ಕೆಳಗೆ ಹೋದಾಗಲೂ ನಿಮಗೆ ಆತಂಕ ಆಗ್ತಾ ಇರುತ್ತೆ. ಆ ಮಾಡುವಂಥ ಕೇಪಬಿಲಿಟಿ ನಿಮಗೆ ಬಂದಿರೋದಿಲ್ಲ. ಅದಕ್ಕೆ ನಾನು ಹೇಳೋದು, ಫಿಕ್ಸ್ ಟಾರ್ಗೆಟ್ ಇಟ್ಕೊಳ್ಳಿ, ಎಕ್ಸಿಟ್ ಮಾಡಿ, ಪ್ರತಿದಿನ ಇದನ್ನೇ ಅಭ್ಯಾಸ ಮಾಡ್ತಾ ಹೋಗಿ, ನೀವು ಮೈಂಡ್ ಸೆಟ್ನ ಡೆವಲಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ನಿಮಗೆ ತಂತಾನಾಗೆ ಬಂದೇ ಬರುತ್ತೆ. ಅವಾಗ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಲಾಟ್ ಆ್ಯಡ್ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿನೂ ಬರುತ್ತೆ, ಬೇಗ ಎಕ್ಸಿಟ್ ಆಗೋಂಥ ಕೆಪಾಸಿಟಿನೂ ಬರುತ್ತೆ, ಮಾರ್ಕೆಟ್ ಏನೇ ಆಗ್ತಾ ಇದ್ರೂ ನೋಡಿ ಟ್ರೇಡ್ ತಗೊಂಡಲ್ಲೇ ಇರುವಂಥ ಕೆಪಾಸಿಟಿನೂ ಬರುತ್ತೆ. ಅಲ್ಲಿ ತನಕ ನೀವು ತುಂಬ ಡಿಸಿಪ್ಲಿನ್ ಆಗಿರಲೇಬೇಕಾಗುತ್ತೆ. ಹಾಗಂತ ನೀವು ಒಂದ್ಸಲ ನಿಮ್ಗೆ ಬಂತು ಅಂತ ಮೇಲೆ ಮುಗಿದೋಯ್ತು ಇಲ್ಲಿ ಅಂತಲೂ ಇಲ್ಲ. ಇದು ಲೈಫ್ ಲಾಂಗ್ ಲರ್ನಿಂಗು. ನೋಡಿ, ಟ್ರೇಡಿಂಗ್ ಅನ್ನೋದು ನೀವು ಒಂದು ದಿನ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಮಂತ್ಲಿ ಅಥವಾ ಇಡೀ ಇಯರ್ಲಿ ಕ್ಯಾಪಿಟಲ್ನು ನಿಮ್ಮನ್ನು ತೊಗೊಂಡು ಹೋಗ್ಬೋದು, ನೀವು ಡಿಸಿಪ್ಲಿನಿಂದ ಆಚೆ ಹೋದರೆ. ಹಾಗಾಗಿ ಅದನ್ನು ಯಾವತ್ತೂ ಮರಿಬೇಡಿ. ಇದಾದಮೇಲೆ ನೋಡಿ, ಇಲ್ಲಿಂದ ಬಂದಮೇಲೆ 966 ನಮ್ದು ಏನು ಬಸ್ ಸ್ಟಾಪ್ ಝೋನು, ಇಲ್ಲಿ ಬಂದಮೇಲೆ ನಿಮ್ಗೆ ಏನು ಟ್ರೇಡ್ ಇಲ್ಲ. ಇಲ್ಲಿ ಒಂದೇ ರೀತಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದೆ. ಇಲ್ಲಿ ಮತ್ತೆ ನೀವು ಮೇಲ್ಗಡೆ ಸಿ ತೊಗೊಳಕ್ಕೆ ಅಂತ ಹೋಗೋದು, ಇದೆಲ್ಲ ಮಾಡಬಾರ್ದು. ಯಾಕೆಂದರೆ ಕ್ಲಿಯರಾಗಿ ಟ್ರೆಂಡ್ ಡೌನ್ ಇದೆ ಅಂದಾಗ ಸಿ ಪೊಸಿಷನ್ ತೊಗೊಳೋ ಯೋಚನೆ ಅಪರಾಧ ಆಗುತ್ತೆ. ಓಕೆನಾ? ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಇನ್ನೇನು ಹೇಳೋ ಅಷ್ಟದಿಲ್ಲ ನಾನು. ನಾಳೆಗೆ ಏನಾಗುತ್ತೆ ಅಂದರೆ, ಶುಕ್ರವಾರಕ್ಕೆ ಏನಾಗ್ಬೋದು ಅಂತಂದರೆ, ನೋಡಿ ಆಲ್ರೆಡಿ ವೀಕ್ ಆಗಿದೆ ನಿಫ್ಟಿನಲ್ಲಿ. ನೀವು ಒನ್ ಡೇ ಕ್ಯಾಂಡ್ಲು ನೋಡೋದಾದ್ರೂ ನಮ್ದು ಏನೊಂದು ಲಾಂಗ್ ರೇಂಜ್ ಅಂತಿತ್ತು ಅದನ್ನು ಬ್ರೇಕ್ ಆಗಿಲ್ಲ. ಲಾಂಗ್ ರೇಂಜ್ ಅಂತ ಇರೋದು ಇಲ್ಲಿ ಗೊತ್ತಾ, ಈ ರೇಂಜ್ ಕಾಣಿಸ್ತಾ ಇದೆಯಲ್ಲಿ ಸರಿಸುಮಾರು 17,850 ರೇಂಜ್. ಅಲ್ಲಿಗೆ ಬಂದಿಲ್ಲ ನಾವು. ಇವತ್ತು ಬಂದ್ವಿದ್ವಿ ಅಲ್ಲಿ ತನಕ. ಅದರಿಂದ ನಾವು ಮತ್ತೆ ವಾಪಸ್ ಒಂದು ಸಣ್ಣದಾಗಿ ಸಪೋರ್ಟ್ ಬಂದು ಮೇಲೆ ಹೋಗಿದೆ. ಸೊ ಈ 17,850 17,800 ಝೋನನ್ನು ಏನಾದರೂ ನಿಫ್ಟಿ ಕ್ರಾಸ್ ಆಯಿತು ಅಂತಂದರೆ ದೊಡ್ಡ ಮ್ಯಾಸಿವ್ ಸೆಲ್ ಬರೋ ಸಾಧ್ಯತೆ ಇದೆ. ನಾವು ನೆಕ್ಸ್ಟು 17,470 17,000 ಈ ಝೋನ್ ತನಕ ನಾವು ಹೋಗೋ ಸಾಧ್ಯತೆ ಇದೆ. ಹಿಂದೆ ಒಂದು ಸಲ ಹೇಳಿದ್ದೆ ನೆನಪಿದೆಯಾ, 17,100ರಿಂದ 17,400 ಈ ಪಾಸಿಬಿಲಿಟಿ ಇದೆ ನಮಗೆ. ಆ್ಯಸ್ ಎನ್ ಇನ್ವೆಸ್ಟರ್ ಆದರೆ ನೀವು 17,800 ಬಂದಾಗಿಂದನೂ ನೀವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಯಾರಿಗೆ ನೆನಪಿದೆ ಅಂತ ನಂಗೆ ಗೊತ್ತಿಲ್ಲ. 17,800ರಿಂದ ನಾನು ಆ್ಯಡ್ ಮಾಡ್ಕೊತಾನೆ ಬಂದಿದ್ದೀನಿ. 17,800 ಮಾಡಿದ್ದೆ, 17,600 ಮಾಡ್ತೀನಿ. ಎವ್ರಿ 200 ಪಾಯಿಂಟ್ಸ್ ಮಾಡ್ತಾನೆ ಹೋಗಿ ಇಲ್ಲಿ 17,800 17,600 400. ಇನ್ವೆಸ್ಟರ್ಸಿಗೂ ಹಬ್ಬ ಬಿತ್ತು ಅಂತಂದರೆ ಟ್ರೇಡರ್ಸ್ಗಳಿಗೂ ಹಬ್ಬ. ಯಾಕೆಂದರೆ ಪಿನಲ್ಲಿ ಜಾಸ್ತಿ ಲಾಭ ಮಾಡ್ತಾನೆ ಇರ್ತೀರಾ. ಸೊ ನಿಫ್ಟಿನಲ್ಲಿ ಇನ್ನೇನು ಹೇಳೋದಿಲ್ಲ. ನಾಳೆ ಶುಕ್ರವಾರ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ ಆ ರೀತಿ ನೋಡ್ಕೊಂಡು ಹೋಗಿ. ನೋಡಿ, ಈ ರೀತಿ ಬಂದಾಗ ಇಲ್ಲಿ ಮತ್ತೆ ಮಾರ್ಕೆಟ್ ಪಾಸ್ ಕೂಡ ತಗೋಬೋದು. ಇಮಿಡಿಯೇಟಾಗಿ ಇಲ್ಲಿ ಸೆಲ್ ಆಫ್ ಬರ್ದಲ್ಲೇ ಇರ್ಬೋದು, ಪಾಸ್ ತೊಗೊಂಡು ಮತ್ತೆ ಬೀಳ್ಬೋದು. ಅವಾಗ ನಮಗೆ ಬೆಸ್ಟ್ ಸಿನಾರಿ ಆಗಿರುತ್ತೆ ಸೆಲ್ಲಿಂಗಿಗೆ. ಅಥವಾ ಇದೇ ಕಂಟಿನ್ಯೂ
ಕಂಟಿನ್ಯೂ ಆಯಿತು ಅಂತಂದರೆ 17,800 ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ನೋಡಬೇಕು. 800-812 ಈ ಝೋನ್ನ ಇಲ್ಲಿ ಯಾವ ರೀತಿ ಪ್ರೈಸೇಷನ್ ಆಗುತ್ತೆ ಅಂತ, ಇದೊಂದು ಕ್ರೂಷಲ್ ಸಪೋರ್ಟ್. ಇದನ್ನೇನಾದರೂ ಬ್ರೇಕ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಫಾಲ್ ಬರೋಕ್ಕೆ ಸಾಧ್ಯತೆ ಇದೆ ನಿಫ್ಟಿನಲ್ಲಿ. ಯಾಕೆಂದರೆ ಇಲ್ಲಿ ನೋಡಿ ಇವಾಗ ಏನಾಗಿದೆ, ಒಂದು ದೊಡ್ಡ ಫಾಲ್ ಆಲ್ರೆಡಿ ಬಂದಿತ್ತು. ನಾವು ಆಲ್ ಟೈಮ್ ಹೈಯಿಂದ ಏನು ಬಂದಿದ್ವಿ, ಬಂದು ಇಷ್ಟು ದಿನ ಇಲ್ಲೇ ನಿಂತಿದ್ವಿ. ಈ ಇಷ್ಟು ದಿನ ನಿಂತಿರೋ ಝೋನಿಗೆ ಇವಾಗ ಇದು ಬ್ರೇಕ್ ಡೌನ್ ಸಿಕ್ತಂಗೆ ಲೆಕ್ಕ. ಅಂದರೆ ಇಷ್ಟು ಏನು ದೊಡ್ಡ ಫಾಲ್ ಆಗಿತ್ತು ಅದೇ ರೀತಿ ಫಾಲು ನಮಗೆ ಇಲ್ಲಿ ಆಗೋ ಸಾಧ್ಯತೆ ಇದೆ. ಆಗ ನಾವು 17,000 ತನಕ, 17,100, 17,000 ತನಕ ಹೋಗೋ ಸಾಧ್ಯತೆ ಇದೆ. ಅಲ್ಲೊಂದು ಬಸ್ ಸ್ಟಾಪ್ ಝೋನ್ ಇದೆ, ಅಲ್ಲಿ ತನಕ ನಾವು ಹೋಗ್ಬೋದು. ನೋಡ್ಕೊಂಡು ಟ್ರೇಡ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಏನೇಣ ಇವತ್ತು 1,085 ಪಾಯಿಂಟು ಕ್ಲೋಸಿಂಗ್ ಬೇಸಿಸಲ್ಲಿ. ಬಟ್ ಓವರಾಲ್ ನೀವು ನೋಡೋದಾದರೆ ಸರಿ ಸುಮಾರು 1,200, 1,300 ಪಾಯಿಂಟ್ ಬಿದ್ದೋಗಿತ್ತು ಅಂತ ಅನ್ಸುತ್ತೆ. ನಾನು ಹಾಗಂತೇನು ಹೇಳಿದ್ದು, ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ನಾನು 1 ಲಾಟು 1,000 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ ಅಂತ ನೀವು ಲೆಕ್ಕ ಮಾಡ್ಕೊಂಡು ಕೂತ್ಕೋಬೇಡಿ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. 25,000 ರೂಪಾಯಿ ನೀವು 1 ಲಾಟಲ್ಲೇ ಮಾಡ್ಬೋದಿತ್ತು, 1,000 ರೂಪಾಯಿ ಕ್ಯಾಪ್ಚರ್ ಮಾಡಿದ್ರೆ. ಆದರೆ ಅಷ್ಟೊಂದು ಕ್ಯಾಪ್ಚರ್ ಆಗಿರಲ್ಲ ಅನ್ಲೆಸ್ ನೀವು ಒಂದು ರೀಸನ್ ಇಟ್ಕೊಂಡು ಮಾಡಿದರೆ. ಇಲ್ಲ ನೀವು ಫುಲ್ಲು ಹೋಗುತ್ತೆ ಅಂತ ಮಾಡಿದರೆ ಅದು ಬೇರೆ ವಿಚಾರ. ನೋಡೋಣ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿತ್ತು ಅಂತ. ಬ್ಯಾಂಕ್ ನಿಫ್ಟಿನಲ್ಲೂ ಸೇಮ್ ನೋಡಿ, ಇಲ್ಲಿ ತನಕ ನೀವು ಇಲ್ಲಿ ಸ್ವಲ್ಪ ನಿಧಾನ ಮಾಡ್ತು ಬ್ಯಾಂಕ್ ನಿಫ್ಟಿ ಬೆಳಗ್ಗೆ, ಅಂತ ಫಾಲ್ ಕೊಟ್ಟಿರಲಿಲ್ಲ. ಆದರೆ ಒಂದು ಸಲ ನಾನು ನಿಮಗೆ ಹೇಳಿದ ಟಾರ್ಗೆಟ್ 42,400, 42,317 ಇಷ್ಟೇ ನಮ್ಮ ಟಾರ್ಗೆಟ್ ಇದ್ದಿದ್ದು ಇವತ್ತು. ಅದ್ರ ಮೇಲ್ಗಡೆ ಬಂದಿದ್ದೆಲ್ಲ ಬೋನಸ್ಸು. ಇಲ್ಲಿ ಬಂದಿರೋದನ್ನ ಟ್ರೇಡ್ ಮಾಡೋಕ್ಕೆ ಆಗಿರಲ್ಲ ಅನ್ಕೊತೀನಿ. ಅಕಸ್ಮಾತ್ ಯಾರು ತೊಗೊಂಡು ಇಟ್ಕೊಂಡಿದ್ರೆ ಅಂಥವ್ರಿಗೆ ಸಿಕ್ಕಿರುತ್ತಷ್ಟೇ. ಆದರೆ ಇದು ಒಂದು 5 ನಿಮಿಷದಲ್ಲಿ ಇಷ್ಟು ದೊಡ್ಡ ಬಾರ ಆದರೆ ನಿಮ್ಗೆ ಹಿಡಿಯೋಕ್ಕಾಗಿರಲ್ಲ, ಹಿಡಿಲೂಬಾರ್ದು ಕೂಡ. ನೀವು ಇಲ್ಲಿ ಬೀಳ್ತಿದ್ದಾಗ ಇಮಿಡಿಯೇಟಾಗಿ ನೀವು ಹಿಡಿತಾ ಹೋಗ್ತೀನಿ ಅಂದರೆ ಒಂದೊಂದು ಕ್ಷಣಕ್ಕೂ ನಿಮಗೆ ನೀವು ಇಡೋಷ್ಟೊತ್ತಿಗೆ ನಿಮ್ಗೆ ಮುಂದಕ್ಕೆ ಹೋಗಿರುತ್ತೆ. ಇದಿಷ್ಟು ಪಾರ್ಟನ್ನು ಬಿಟ್ಟರೆ ನಿಮಗೆ ಇದಿಷ್ಟು ಟ್ರೇಡ್ ಇತ್ತು. ಇದಿಷ್ಟು ಟ್ರೇಡಲ್ಲಿ 42,100, 42,000ದಲ್ಲಾದರೂ ಸಪೋರ್ಟ್ ತೊಗೊಂಡುತ್ತೆ ಅಂತ ಅಂದ್ಕೊಂಡು ನಾವು. ಆದರೆ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗಿದೆ, ತುಂಬ ವೀಕಾಗಿ ಕ್ಲೋಸ್ ಆಗಿದೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಈಗ ನಿಫ್ಟಿಗಿಂತ ದೊಡ್ಡ ಒಂದು ಬಿಯರಿಶ್ನೆಸ್ಸು ಕಾಣಿಸ್ತಾ ಇದೆ ನನಗೆ ಬ್ಯಾಂಕ್ ನಿಫ್ಟಿ. ನೆನ್ನೆ ಕೂಡ ನಿಮಗೆ ಅನಲೈಸ್ ಮಾಡಿ ಹೇಳಿದ್ದೆ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಗಳದ್ದು ಏನಾಗಿದೆ ಅಂತ. ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು, ಅದನ್ನು ನೀವು ಕ್ಲಿಯರಾಗಿ ನೆನ್ನೆನೇ ಅದಕ್ಕಿಂತ ಕೆಳಗಡೆ ಬಂದಿತ್ತು. ಇವತ್ತು ದೊಡ್ಡ ಸೆಲ್ ಆಫ್ ಬಂದಿದೆ. ಈ ಝೋನ್ ಏನಿದೆ, ಈ ಝೋನ್ ಹತ್ರ ಆಲ್ರೆಡಿ ಬಂದು ತುಂಬ ವೀಕಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಬ್ಯಾಂಕ್ ನಿಫ್ಟಿ. ಸೊ 41,500 ನಾಳೆ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನಾವು ಮತ್ತೆ ನೋಡಿ ಇಲ್ಲಿ ಒಂದು ಬಸ್ ಸ್ಟಾಪ್ ಝೋನ್ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಇದೆ 41,500ರಿಂದ 41,000. ಈ ಝೋನಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೋದು ಮಾರ್ಕೆಟು, ಬಟ್ ಆಲ್ರೆಡಿ ವೀಕ್ ಆಗಿದೆ ಅಂತ ಕಾಣಿಸ್ತಾ ಇದೆ ನನಗೆ ಬ್ಯಾಂಕ್ ನಿಫ್ಟಿ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಕಳೆದು ಇಲ್ಲಿಂದ ನಮಗೆ ಏನಾದ್ರು ಒಂದು ಸೆಲ್ ಆಫ್ ಬಂತು ಅಂತಂದರೆ ಮತ್ತೆ ನಾವು ಯಾರು 40,000 ಹೋಗೋದು ಅಂತ ಹೇಳ್ತಾ ಇದ್ರಲ್ಲ ಗ್ರೂಪಲ್ಲಿ, 40,000 ತನಕ ಹೋಗೋ ಸಾಧ್ಯತೆ ಇದೆ. ಇದು ಯಾಕೆ ಈ ರೀತಿ ಆಯಿತು ಅನ್ನೋದಕ್ಕೆ ನೋಡಿ, ಅದಾನಿ ಗ್ರೂಪ್ ಸ್ಟಾಕ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಿಂಡನ್ಬರ್ಗ್ ಅನ್ನೋದು ಒಂದು FII ಸೆಲ್ಲಿಂಗ್ ಫರ್ಮ್ ಅಂತಲೇ ಅಂದ್ಕೊಂಡೆ ಅಂತ ಹೇಳಿದೆ ಅಲ್ವಾ ನಾನು ನಿಮಗೆ. ಅದೊಂದು ಸೆಲ್ ಮಾಡುವಂಥ ಫರ್ಮ್. ಇವರೇನು ಹೇಳಿದ್ದಾರೆ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನಮಗೆ ತುಂಬ ಒಂದು ಶಾರ್ಟ್ ಪೊಸಿಷನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ನೋಡಿ, ಡೆಟ್ ಅನ್ನೋದಿದೆಯಲ್ಲ, ಇದು ನನಗೆ ಆಗದಲ್ಲೇ ಇರುವಂಥ ಪದ. ನಾನಿಲ್ಲಿ ಪರನೂ ಮಾತಾಡ್ತಾ ಇಲ್ಲ, ವಿರೋಧನೂ ಮಾತಾಡ್ತಾ ಇಲ್ಲ. ಸರಿ, ಎರಡೂ ಹೇಳ್ಬಿಡ್ತೀನಿ, ಪ್ರೋ ಮತ್ತು ಕಾನ್ಸ್ ಏನು ನಡೀತಾ ಇದೆ ಅಂತ. ಪ್ರೋ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿನ ಪರವಾಗಿರೋರು, ಅವರು ಪೊಲಿಟಿಕಲಿ ಆಗಿರ್ಬೋದು ನೀವು, ಅಥವಾ ಯಾರಾದರೂ ಹೋಲ್ಡಿಂಗ್ ಮಾಡಿದ್ದಾರೆ ಅವರಾದರೂ ಆಗಿರ್ಬೋದು, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ಯಾರೋ ಒಬ್ಬ ರಿಚೆಸ್ಟ್ ಮ್ಯಾನ್ ಅನ್ನೋದು 2nd, 3rd ರಿಚೆಸ್ಟ್ ಮ್ಯಾನ್ ಲಿಸ್ಟಲ್ಲಿ ಇಂಡಿಯನ್ ಒಬ್ಬರು ಬಂದ್ಬಿಟ್ರಲ್ಲ, ಇದನ್ನು ಸಹಿಸೋಕ್ಕಾಗ್ತಾ ಇಲ್ಲ, ಇದಕ್ಕೋಸ್ಕರ ನೆಗೆಟಿವ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಅದಾನಿ ಗ್ರೂಪ್ ಆಫ್ ಸ್ಟಾಕ್ನ ಪರವಾಗಿ ಬರ್ತಾ ಇದೆ. ಅದೇ ರೀತಿ ಅದಾನಿ ಗ್ರೂಪ್ ಆಫ್ ಸ್ಟಾಕ್ನ ಇಂಡಿಯನ್ ಚೇರ್ಮನ್ ಅವರು ಕೂಡ ಬಂದು ಅವ್ರೇನಂತ ಹೇಳಿದ್ದಾರೆ, ಇದು ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಆ ರೀತಿ ಯಾವುದೂ ಇಲ್ಲ ಅದಾನಿ ಗ್ರೂಪಲ್ಲಿ ಅಂತ ಅವರು ಕೂಡ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ಬಂದಿರೋ ಪ್ರೋ ನ್ಯೂಸ್ ಅದಾನಿ ಗ್ರೂಪ್ ಪರವಾಗಿ. ಸರಿ, ಕಾನ್ ನ್ಯೂಸ್ ಏನು ಅಂತಂದರೆ, ಈ ಏನೇನು ಹೇಳಿದೆ ನನ್ನ ಫರ್ಮು ಹಿಂಡನ್ಬರ್ಗ್ ಅಂತ, ಅವ್ರು ಹೇಳ್ತಾ ಇದ್ದಾರೆ ನಮಗೆ ಇದು ನೆಗೆಟಿವ್ ಸೆಂಟಿಮೆಂಟ್ ಕಾಣ್ತಾ ಇದೆ ಅಂತ, ನೆಗೆಟಿವ್ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅವರ ಲಾಭನೂ ಇರುತ್ತೆ, ಅದನ್ನು ನೀವು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಶಾರ್ಟ್ ಪೊಸಿಷನ್ ತೊಗೊಂಡಿದ್ದಾರೆ ಅವರು. ಸೊ ಅವರಿಗೂ ಇದರಲ್ಲಿ ಒಂದು ಪಾಲ್ ಇದ್ದೇ ಇದೆ ಅಲ್ವಾ. ಅಂದರೆ ನೆಗೆಟಿವ್ ಅಂತ ಸ್ಪ್ರೆಡ್ ಮಾಡಿ ಅದು ನೆಗೆಟಿವ್ ಆಗಿ ಹೋಯಿತು ಅಂತಂದರೆ ಅವ್ರು ಲಾಭ ಮಾಡ್ಕೊತಾ ಇರ್ತಾರೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಜೊತೆಗೆ ಇನ್ನೊಂದು ನೆಗೆಟಿವ್ ಏನು ಅಂತಂದರೆ, ಇಲ್ಲಿ ತುಂಬ ಡೆಟ್ಟಲ್ಲಿ ಕಟ್ಟಿರುವಂಥ ಇದು ಸ್ಟಾಕ್, ಇದು ಬಬಲ್, ಇದು ಯಾವತ್ತೋ ಒಂದಿನ ಬಸ್ಟ್ ಆಗಲೇಬೇಕಾಗಿತ್ತು, ಇವತ್ತು ಬಸ್ಟ್ ಆಗ್ತಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಪೊಲಿಟಿಕಲಿನೂ ನೆಗೆಟಿವ್ ಸ್ಟ್ಯಾಂಡ್ ತೊಗೊತಾ ಇದ್ದಾರೆ ಕೆಲವರು. ಮತ್ತು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ನೋಡಿ ಸಹಿಸೋಕ್ಕಾಗದಲ್ಲೇ ಇರೋರು ಹೇಳ್ತಾ ಇದ್ದಾರೆ. ನಾನು ಪ್ರೋ ಲಿಸ್ಟರು ಇಲ್ಲ, ಕಾನ್ಸ್ ಲಿಸ್ಟರು ಇಲ್ಲ. ನಮ್ಮ ಕೆಲಸ ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗಿರೋಂಥದ್ದು. ಒಬ್ಬ ಒಳ್ಳೆ ಇನ್ವೆಸ್ಟರ್ ಆದರೆ ನೀವು ಯಾವ ರೀತಿ ಇದನ್ನು ನೋಡಬೇಕು ಅನ್ನೋದು ಮಾತ್ರ ನಾನು ವ್ಯೂ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಪರವಾಗೂ ಇಲ್ಲ, ವಿರೋಧವಾಗೂ ಇಲ್ಲ. ಸೊ ಏನು ಅಂತ ಹೇಳೋದಾದರೆ, ನಾವು ಫಂಡಮೆಂಟಲ್ಸ್ ಚೆಕ್ ಮಾಡಬೇಕಾದ್ರೆ ಫಸ್ಟ್ ನೋಡಬೇಕಾಗಿರೋದು ಒನ್ ಆಫ್ ದ ಕೀ ಪ್ಯಾರಾಮೀಟರ್ಸೇ ನಿಮಗೆ ಲಯಬಿಲಿಟೀಸ್ ಕಮ್ಮಿ ಇರೋ ಕಂಪ್ನಿನಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತೀನಿ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಕೂಡ, ಅದನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ದೃಷ್ಟಿಯಿಂದ ನೋಡೋದಾದರೆ ಸುಮಾರು ಸಲ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ, ಅದಾನಿ ಪೋರ್ಟ್ಸ್ ಒಂದು ಬಿಟ್ಟು ಇನ್ನೆಲ್ಲ ಸ್ಟಾಕು ನನಗೆ ಓವರ್ ವ್ಯಾಲ್ಯೂಯೇಷನ್ ಅಂತಲೇ ಅನಿಸುತ್ತೆ. ಪಿ ರಾಕೆಟ್ ಹೈಯಲ್ಲಿದೆ, ಡೆಟ್ಟು ಬೆಳಿತಾನೆ ಇದೆ ಒಂದು ಫೈನಾನ್ಷಿಯಲ್ ಇಂದ ಇನ್ನೊಂದು ಫೈನಾನ್ಷಿಯಲ್ ಇಯರಿಗೆ. ಹಾಗಾಗಿ ದಯವಿಟ್ಟು ದೂರ ಇರಿ ಅಂತ ಹೇಳಿದ್ದೆ. ಅದಾನಿ ಪೋರ್ಟ್ಸಲ್ಲಿ ನನ್ನ ಹೋಲ್ಡಿಂಗ್ ಕೂಡ ಇತ್ತು, ಆದರೆ 850 ಆ ಲೆವೆಲ್ ಬಂದಾಗಲೇ ನಾನು ಅದರಿಂದ ಆಚೆ ಬಂದೆ. ಅದಕ್ಕಿಂತನೂ ಮೇಲೆ ಹೋಯಿತು. ಈಗ ಎಲ್ಲಿಗೆ ಬಂದಿದೆ ಅಂತ, ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಲೂಸರ್ ಅದಾನಿ ಪೋರ್ಟ್ಸ್ 6%. ಸೊ ಹಾಗಾದರೆ ಇವಾಗ ಇನ್ವೆಸ್ಟ್ ಮಾಡಬೇಕಾ ಅಂತಂದ್ರೂ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ. ಹಾಗಾದರೆ ಇವಾಗ ನಾವು ಶಾರ್ಟ್ ಪೊಸಿಷನ್ ತಗೋಬೇಕಂದ್ರೆ ಖಂಡಿತ ತೊಗೊಂಡ್ಕೋಗ್ಬಿಡಿ. ಸುಮ್ಮನೆ ದೂರದಲ್ಲಿ ನಿಂತು ನೋಡಿ ಏನಾಗುತ್ತೆ ಅಂತ. ಇದು ಒಂದು ಇತಿಹಾಸ ಸೇರ್ಬೋದು, ಒಳ್ಳೆ ಹೆಸರಿಗಾರು ಹೋಗ್ಬೋದು, ಕೆಟ್ಟ ಹೆಸರಿಗಾದರೂ ಹೋಗ್ಬೋದು, ಏನಾಗುತ್ತೆ
ಏನಾಗುತ್ತೆ ಅಂತ ನೋಡಿ ಆರಾಮಾಗಿರಿ ಅಂತ ಬಿಟ್ಟು ಬೇಕಾದಂಥ ನಮಗೆ ಬಂಗಾರದಂಥ ಚಿನ್ನದಂಥ ವಜ್ರದಂಥ ಸ್ಟಾಕ್ಗಳಿದೆ, ಅದರಲ್ಲಿ ಹೂಡಿಕೆ ಮಾಡಿ ಇಂಥ ಸ್ಟಾಕ್ಗಳಿಂದ ದೂರ ಇರಿ. ಇಷ್ಟೇ ನನ್ನ ಸಜೆಷನ್. ಇದ್ರ ಮೇಲೆ ನಾನೇನು ಹೇಳೋಕ್ಕೋಗಲ್ಲ. ಇದು ಅದಾನಿ ಗ್ರೂಪಿಂದು. ಈಗ ಕ್ವಿಕ್ಕಾಗಿ ನಾನು ಒಂದಿಷ್ಟು ಡೇಟಾ ತೋರ್ಸಕ್ಕೆ ಬರ್ತೀನಿ ನಿಮಗೆ. ಯಾಕೆ ಸ್ವಲ್ಪ ಇವತ್ತು ಹುಷಾರಾಗಿರಿ, ಆಯಿತು ಎಲ್ಲದನ್ನು ಹಿಡಿಯೋಕ್ಕೆ ಹೋಗ್ಬಿಡಿ ಅಂತ ನಾನು ನಿಮ್ಗೆ ವಾರ್ನ್ ಮಾಡ್ತಾನೆ ಬಂದೆ. ಅಂದರೆ ಕೆಲವರು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದೀರಾ, ನನಗೆ ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ, ಇದರಿಂದ ನಾನು ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿರೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನೋಡಿ ಇಲ್ಲೊಂದು ಡೇಟಾ ಇಟ್ಟಿದ್ದೀನಿ ನಾನು. ಇದು ನವಂಬರ್ 2020, 2019, 22, 23 ಎಲ್ಲ ವರ್ಷದ್ದು ಇದೆ. 2020 ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವತ್ತು ಸುಮಾರು ಸೆಲ್ಲಿಂಗ್ ಆಗಿರುವಂಥ ಇಯರೇ. ಆದರೆ ನಾನು ಒಂದು ತೋರಿಸ್ತೀನಿ. ಇಲ್ಲಿ ಬೈಯಿಂಗ್ ಡೇಸ್ ಅಂತ ಏನು ಹೇಳ್ತಾ ಇದ್ದೀನಿ, ಇದು ಆಪ್ಷನ್ ಬೈಯಿಂಗಿಗೆ ಎಷ್ಟು ದಿನ ಸೂಕ್ತವಾಗಿತ್ತು ಅಂತ ಹೇಳ್ತಾ ಇರೋಂಥ ಡೇಟಾ ಇದು. ನೋಡಿ ಒಟ್ಟಾರೆ ಟ್ರೇಡಿಂಗ್ ಡೇಸು 2020ರಲ್ಲಿ 250 ದಿನಗಳಿತ್ತು. ರಜೆಗಳು ಶನಿವಾರ ಭಾನುವಾರ ಅದೆಲ್ಲ ಹೋಗಿ 250 ದಿನ ಇತ್ತು. 250 ದಿನದಲ್ಲಿ ಆಪ್ಷನ್ ಬೈಯಿಂಗ್ ಮಾಡುವಂಥ ದಿನ 157 ದಿನ ಇತ್ತು ಅಂತ ನಾನು ಡೇಟಾ ಹೇಳ್ತಾ ಇದೆ. ಯಾವ ರೀತಿ ಇದನ್ನು ಕಂಡುಹಿಡಿದಿದ್ದೀನಿ ಅಂದರೆ ನೋಡಿ, ಪ್ರತಿದಿನ ನಿಮಗೆ ಓಪನ್ ಹೈ ಲೋ ಕ್ಲೋಸ್ ಅಂತ ಸಿಗುತ್ತೆ ಕ್ಯಾಂಡಲ್ ಸ್ಟಿಕ್ಕಲ್ಲಿ. ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಕಲ್ಲೂ ಮಾತಾಡಿದ್ದೀನಿ, ಇದ್ರ ಬಗ್ಗೆ ಕ್ಯಾಂಡಲ್ ಸ್ಟಿಕ್ ಅನಾಟಮಿಲೂ ಮಾತಾಡಿದ್ದೀನಿ. ಸೊ ಅದು ನೋಡ್ಬೋದು, ಯಾರಾದರೂ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟಿಗೆ ಹೋದರೆ ಏನು ಅಂತ ಗೊತ್ತಿಲ್ಲ ಅಂದರೆ. ಓಪನ್ ಹೈ ಲೋ ಕ್ಲೋಸ್ ಅಂತ ಇರುತ್ತಲ್ವ, ನಾನು ಇಲ್ಲಿ ಸಿ ಆಪರ್ಚುನಿಟಿ ಪಿ ಆಪರ್ಚುನಿಟಿ ಅಂತ ಬರ್ತಿದ್ದೀನಿ. ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡಿದ್ದೀನಿ ಅಂದರೆ ನೋಡಿ, ಒಂದು ದಿನದಲ್ಲಿ ಓಪನ್ನು ಇಲ್ಲೆಲ್ಲೋ ಆಗ್ಬೋದು ಪ್ರೈಸ್, ಓಕೆನಾ. ಓಪನ್ ಆಗಿ ಮೇಲ್ಗಡೆ ಹೈ ಎಲ್ಲಿ ತನಕನೂ ಮೇಲ್ಗಡೆ ಮಾಡಿರುತ್ತೆ, ಒಂದು ಹೈ ಮಾಡಿರುತ್ತೆ. ಅದಾದಮೇಲೆ ಕೆಳಗಡೆ ಬಂದು ಲೋನೂ ಮಾಡಿರುತ್ತೆ ಒಂದಿನ, ಆಮೇಲೆ ಇನ್ನೆಲ್ಲೋ ಒಂದು ಕಡೆ ಬಂದು ಕ್ಲೋಸಿಂಗ್ ಮಾಡಿರುತ್ತೆ. ಈಗ ನೀವು ಕ್ಯಾಂಡಲ್ ಸ್ಟಿಕ್ ತೆಗೆದು ನೋಡಿದ್ರೆ ನಿಮ್ಮ ಬಾಡಿ ಈ ರೀತಿಯಾಗಿರುತ್ತೆ, ಇನ್ನು ಮಿಕ್ಕಿದಿಷ್ಟು ವಿಕ್ ಆಗಿರುತ್ತೆ. ಇಷ್ಟೊಂದು ವೊಲಟೈಲ್ ಆಗಿ ಬರೋದು ಕಷ್ಟನೇ. ಆದರೆ ನೀವು ಒಂದು ಹೈಯಿಂದ ಒಂದು ಲೋ ರೇಂಜ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕೆಂದರೆ ಎಕ್ಸಾಕ್ಟಾಗಿ ನೀವು ಟಾಪನ್ನು ಹಿಡಿಯೋಕ್ಕಾಗಲ್ಲ, ಬಾಟಮ್ನ ಹಿಡಿಯೋಕ್ಕಾಗಲ್ಲ. ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಓಪನ್ ಆದಾಗಿಂದ ಅವತ್ತಿನ ದಿನದ ಲೋ ಎಲ್ಲಾಗಿತ್ತು ಅಲ್ಲಿ ತನಕ ನೀವು ಹಿಡಿದಿದ್ದೀರಾ ಅಂತಲೇ ಕನ್ಸಿಡರ್ ಮಾಡಿದ್ರೆ, ಅಥವಾ ಓಪನ್ ಆದಾಗಿಂದ ಅವತ್ತಿಂದ ಹೈ ಎಲ್ಲಾಗಿತ್ತು ಅಲ್ಲಿ ತನಕ ನೀವು ಹಿಡಿದಿದ್ದೀರಾ ಅಂತ ಕನ್ಸಿಡರ್ ಮಾಡೋದಾದರೆ ಎಷ್ಟು ಸಿಗುತ್ತೆ ಅನ್ನೋದು ಈ ಡೇಟಾ ನನಗೆ ಹೇಳುತ್ತೆ. ನೋಡಿ ಬೇರೆ ಬೇರೆ ಸಿನಾರಿಯೋ ಬರುತ್ತೆ. ಇದೊಂದು ಜನರಲ್ ಸಿನಾರಿಯೋ, ಇದೇ ಎಕ್ಸಾಕ್ಟ್ ಸಿನಾರಿಯೋ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇದೇ ಎಕ್ಸಾಕ್ಟ್ ವ್ಯಾಲ್ಯೂ ಅಂತಲೂ ಹೇಳೋಕ್ಕಾಗಲ್ಲ ಸಿ ಪಿ ಬೈ ಮಾಡೋಕ್ಕೆ. ಆದರೆ ಇದು ಒಂದು ಫೇರ್ ಅಮೌಂಟ್ ಆಫ್ ವ್ಯಾಲ್ಯೂನ ಸಿಗುತ್ತೆ ನಿಮಗಿಲ್ಲಿ. ನೋಡಿ ಇಲ್ಲಿ ಓಪನ್ ಆಗಿರೋದು 12,202ಕ್ಕೆ ಓಪನ್ ಆಗಿದೆ ನಿಫ್ಟಿ, 2020 ಜನವರಿ 1ನೇ ತಾರೀಕು. ಅದೇ ಇವತ್ತು ಹೈ ಮಾಡಿರೋದು 12,222 ಮಾಡಿದೆ. ಅಂದರೆ ಓಪನ್ನಿಂದ ಹೈಗೆ ನಿಮಗೆ ಎಷ್ಟಿತ್ತು ಸಿ ಆಪರ್ಚುನಿಟಿ ಬೈ ಮಾಡೋಕ್ಕೆ 20 ಪಾಯಿಂಟ್ ಅಷ್ಟೇ ಅವತ್ತು ಹೈ ಮಾಡಿರೋಂಥದ್ದು. ಅದೇ ಓಪನಿಂದ ಲೋ ಕಡೆಗೆ ಅಂತ ನೀವು ನೋಡೋದಾದರೆ 12,165 ತನಕ ಬಂದಿತ್ತು. ಅಂದರೆ ಓಪನ್ ಆಗಿದ್ದಾಗಿಂದ 36 ಪಾಯಿಂಟ್ಸು ಕೆಳಗಡೆ ಬಂದಿತ್ತು. ನೋಡಿ ನಾನು ಒಂದು ಜನರಲ್ ತಂಬ್ ರೂಲ್ ಇಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ, 100 ಪಾಯಿಂಟ್ಗಳು ನಿಮಗೆ ಓಪನಿಂದ ಮೇಲ್ಗಡೆ ಯಾವತ್ತು ಹೋಗಿತ್ತು ಹೈ ಮುಟ್ಟಿತ್ತು, ಅದೇ ರೀತಿ 100 ಪಾಯಿಂಟ್ಗಳು ಓಪನಿಂದ ಲೋ ತನಕ ಯಾವತ್ತು ಮಾಡಿತ್ತು ಅವತ್ತು ನಿಮಗೆ ಬೆಸ್ಟ್ ಸಿನಾರಿಯೋ ಆಗಿರುತ್ತೆ ನೀವು ಆರಾಮಾಗಿ ಆಪ್ಷನ್ನ ಬೈ ಮಾಡೋಕ್ಕೆ ಅಂತ. ಹಾಗಂತ ಅದಿಷ್ಟು ದಿನ ನೀವು ಟ್ರೇಡ್ ಮಾಡೋಕ್ಕಾಗುತ್ತೆ ಇಲ್ಲ, ನಾವು ದಿನಾನೂ ಟ್ರೇಡ್ ಮಾಡ್ತಾನೆ ಇರ್ತೀವಿ, ಕ್ಯಾಪ್ಚರ್ ಮಾಡ್ತಾನೆ ಇರ್ತೀವಿ. ಆದರೆ ಐಡಿಯಲಿ ನಿಮಗೆ ಈಸಿಲಿ ಒಂದು ಮೊಮೆಂಟಮಲ್ಲಿ ಅವತ್ತು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋ ದಿನಗಳಿದು. ಅಂದರೆ ಇಲ್ಲೇನು 59 ದಿನಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ 59 ದಿನಗಳು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ, ಎಷ್ಟು ದಿನಗಳಲ್ಲಿ ನಿಮಗೆ ಓಪನ್ ಆದಾಗಿಂದ ಹೈ ಮಾಡಿತ್ತಲ್ಲ ಅಲ್ಲಿ 100 ಪಾಯಿಂಟ್ಗಳಿಗಿಂತ ಜಾಸ್ತಿ ನಿಮಗೆ ಮೂಮೆಂಟ್ ಆಗಿತ್ತು ಓಪನಿಂದ ಹೈಗೆ ಅಂತ. ಅದನ್ನು ನಿಮಗೆ ಗ್ರೀನಲ್ಲಿ ತೋರಿಸ್ತಾ ಇದೆ. 100 ಪಾಯಿಂಟ್ಗಿಂತ ಜಾಸ್ತಿ ಇದ್ದರೆ ಆ ರೀತಿ 59 ದಿನಗಳಿತ್ತು 2020 ಇಸ್ವಿನಲ್ಲಿ. ಅದೇ ರೀತಿ ನೆಗೆಟಿವ್ ಅಂದರೆ 100 ಪಾಯಿಂಟ್ ಓಪನ್ ಆದಾಗಿಂತನೂ 100 ಪಾಯಿಂಟ್ ಕೆಳಗಡೆ ಲೋ ಮಾಡಿದ ದಿನಗಳು 98 ದಿನಗಳಿತ್ತು. ಆದರೆ ನೆನಪಿಡಿ 2020 ಕೋವಿಡ್ ಇಯರು, ಅದನ್ನು ನೀವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೇ ರೀತಿ 100 ಪಾಯಿಂಟ್ಗಳು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗಿರೋ ದಿನಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 37 ದಿನಗಳು ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು. 100 ಪಾಯಿಂಟ್ಗಿಂತನೂ ಜಾಸ್ತಿ ಗ್ಯಾಪ್ ಅಪ್ ಆಗಿರೋಂಥ ದಿನಗಳು 37. ಅಂದರೆ ಹಿಂದಿನ ದಿನ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ ಮಾರನೇ ದಿನ ಓಪನಿಂಗು 37 ದಿನ 100 ಪಾಯಿಂಟ್ಗಿಂತನೂ ಜಾಸ್ತಿ ಗ್ಯಾಪ್ ಅಪ್ ಆಗಿತ್ತು. 19 ದಿನ ಗ್ಯಾಪ್ ಡೌನ್ ಆಗಿತ್ತು 100 ಪಾಯಿಂಟ್ಗಿಂತನೂ ಜಾಸ್ತಿ. ಇದು 2020 ಡೇಟಾ. 157 ದಿನಗಳು ನೀವು ಸಿ ಪಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ದಿನವೂ ಅದೇ ರೀತಿ ಟ್ರೇಡ್ ತೊಗೊಂಡಿದ್ರೆ 157 ದಿನ ನೀವು ಆಪ್ಷನ್ ಬೈಯಿಂಗ್ ಮಾಡ್ಬೋದಾಗಿತ್ತು. ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ಆಪ್ಷನ್ ಬೈಯರ್ಸಿಗೆ ಏನು ಹೇಳ್ತಾ ಇದ್ದೀನಿ ಅಂತ? ಅದೇ 2021ಕ್ಕೆ ಹೋಗೋಣ. 2021ರಲ್ಲಿ ನೋಡೋದಾದರೆ 66 ದಿನಗಳು ನಿಮಗೆ ಈ ರೀತಿ ಆಪರ್ಚುನಿಟಿ ಇತ್ತು ನಿಮಗೆ ಬೈ ಮಾಡಲಿಕ್ಕೆ ಈಸಿಯಾಗಿ, ಅಂದರೆ 100 ಪಾಯಿಂಟ್ಸ್ ಓಪನ್ ಆದಾಗಿಂದ ಮೇಲ್ಗಡೆ. ಅದೇ ರೀತಿ 104 ದಿನಗಳು ನಿಮಗೆ ಪಿ ಆಪರ್ಚುನಿಟಿ ಇತ್ತು. ಅಂದರೆ ಓಪನ್ ಆದಾಗಿಂದ ಅವತ್ತಿನ ಲೋ 100 ಪಾಯಿಂಟ್ಗಿಂತಲೂ ಜಾಸ್ತಿ ಮಾಡಿದ ದಿನಗಳು 104. ಸೊ ಒಟ್ಟಾರೆ ನೋಡೋದಾದರೆ 172 ದಿನಗಳು. ಟ್ರೇಡಿಂಗ್ ಡೇಸು ಕಮ್ಮಿ 2020 ಕಂಪೇರ್ ಮಾಡಿದ್ರೆ, ಆದರೆ ನಿಮಗೆ ಸಿ ಪಿ ಆಪರ್ಚುನಿಟಿ ಇನ್ನೂ ಜಾಸ್ತಿ ಆಗಿತ್ತು. ಯಾಕೆ? ರಿಟೇಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ, ಇಂಡಿಯಾ ವಿಕ್ಸಲ್ಲಿ ಜಾಸ್ತಿ ಏರಿಕೆ ಆಗಿದೆ, ಒಳ್ಳೆ ಪಾರ್ಟಿಸಿಪೇಷನ್ ಬರ್ತಾ ಇದೆ, ಮೂಮೆಂಟ್ ಚೆನ್ನಾಗಾಗ್ತಾ ಇದೆ. ಅದೇ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನು ನೀವು ನೋಡೋದಾದರೆ ಓವರಾಲ್ ರೇಷಿಯೋ ನೋಡಿ 48 + 18 ಅಂದರೆ ನಿಮಗೆ ಸರಿಸುಮಾರು 66 ದಿನಗಳು ನಿಮಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗಿದೆ. 18 ದಿನ ಗ್ಯಾಪ್ ಡೌನ್ ಆಗಿದೆ, 48 ದಿನ ಗ್ಯಾಪ್ ಅಪ್ ಆಗಿದೆ. ಬಟ್ ಒಂದು ಡೇಟಾ ನೋಡ್ತಾ ಇದ್ದೀರಾ, ಗ್ಯಾಪ್ ಅಪ್ ಓಪನಿಂಗ್ಗಳು ಜಾಸ್ತಿ ಆಗುತ್ತೆ ಕಂಪೇರ್ ಟು ಗ್ಯಾಪ್ ಡೌನ್. ಆದರೆ ಪಿ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಕಂಪೇರ್ ಟು ಸಿ ಆಪರ್ಚುನಿಟಿ. ಯಾವಾಗ 2020 2021 ಡೇಟಾ ಪ್ರಕಾರ. ಈಗ 2022ಕ್ಕೆ ಹೋಗೋಣ.
2022ರಲ್ಲಿ ನೋಡೋದಾದರೆ ಎಗೇನ್ ಪಿ ಆಪರ್ಚುನಿಟಿ ಜಾಸ್ತಿ ಇತ್ತು. 118 ದಿನ ನಿಮಗೆ 100 ಪಾಯಿಂಟ್ಗಿಂತಲೂ ಜಾಸ್ತಿ ಫಾಲ್ ಆಗಿದೆ ಓಪನ್ ಆದಮೇಲಿಂದ ನಿಫ್ಟಿನಲ್ಲಿ. ಅದೇ ರೀತಿ 96 ದಿನಗಳು ನಿಮಗೆ ಸಿ ಆಪರ್ಚುನಿಟಿ ಇತ್ತು. ಯಾರು ಹೇಳಿದ್ದು 2022 ಕಷ್ಟದ ಇಯರ್ ಅಂತ ನಿಮಗೆ ಹೇಳಿರ್ಬೋದು ಯಾರಾದರೂ. ಯಾಕೆ ಆದರೆ ನಿಮಗೆ ಆಪರ್ಚುನಿಟಿ ಇದ್ದೇ ಇತ್ತು, ಆಯಿತಾ. ಆಪ್ಷನ್ ಸೆಲ್ಲರ್ಸಿಗೆ ಹೇಳಿರ್ಬೋದು ಅಥವಾ ತುಂಬ ವೊಲಟಿಲಿಟಿ ಇತ್ತು ಅನ್ನೋದು ಕಾರಣದಿಂದ ಹೇಳಿರ್ಬೋದು. ಬಟ್ ನೀವು ವೊಲಟಿಲಿಟಿನ ನಿಜವಾಗ್ಲೂ ಟ್ರೆಂಡನ್ನು ನೀವು ಫ್ರೆಂಡ್ ಮಾಡ್ಕೊಂಡಿದ್ದರೆ 2022 ಬೆಸ್ಟ್ ಇಯರ್ ಲಾಸ್ಟ್ 3-4 ವರ್ಷದಲ್ಲಿ ನೋಡೋದಾದರೆ. ಅದೇ ರೀತಿ ನಿಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನೋಡಿ, ಇಲ್ಲಿ 49 + 41 ಸರಿ ಸುಮಾರು ನಿಮಗೆ 90 ದಿನ ನಿಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲಿ ಆಗಿದೆ. ಅಂದರೆ ಮಾರ್ಕೆಟೇ ನುಂಗ್ ಹಾಕೊಂಡ್ಬಿಟ್ಟಿದೆ. ಅದು ಎಗೇನ್ ಇಲ್ಲಿ ಗ್ಯಾಪ್ ಅಪ್ ಜಾಸ್ತಿ ದಿನ ಆಗಿದೆ ಗ್ಯಾಪ್ ಡೌನ್ಗಿಂತ. ನೋಡಿ ಗ್ಯಾಪ್ ಅಪ್ಗಳು ಜಾಸ್ತಿ ದಿನ ಆಗುತ್ತೆ, ಪಿ ಆಪರ್ಚುನಿಟಿಗಳು ಜಾಸ್ತಿ ಕೊಡುತ್ತೆ. ಇದು ಅಪ್ಡೇಟ್ ಆಗಿಲ್ಲ ನಾನು. 118 + 96 ಅಂದರೆ ನಿಮಗೆ ಎಷ್ಟಾಯಿತು ಇಲ್ಲಿ 214 ದಿನ. 214 ದಿನ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಕ್ಯಾನ್ ಯು ಬಿಲೀವ್ ಇಟ್? 2022ರಲ್ಲಿ 264 ಟ್ರೇಡಿಂಗ್ ಡೇಸಲ್ಲಿ 214 ದಿನ 100 ಪಾಯಿಂಟ್ಗಿಂತಲೂ ಜಾಸ್ತಿ ಮೇಲ್ಗಡೆ ಅಥವಾ ಕೆಳಗಡೆ ನಿಮಗೆ ಕೊಟ್ಟಿದೆ. ಕೆಲವೊಂದು ದಿನ ಅಂತೂ ಎರಡೂ ಕೊಟ್ಟಿದೆ. ಕೆಲವು ದಿನ ಸಿನೂ ತೊಗೋಬೋದಿತ್ತು, ಪಿನೂ ತೊಗೋಬೋದಿತ್ತು, ಆ ರೀತಿಯೂ ಕೊಟ್ಟಿದೆ. ಸೊ ಇಷ್ಟಿದೆ. ಸೊ ಅದನ್ನು ಕೂಡ ಕೌಂಟ್ ಆಗಿರುತ್ತೆ. ಸೊ ಕೆಲವೊಂದಿಷ್ಟು ಫಾಲ್ಸ್ ನೆಗೆಟಿವ್ ಆಗಿರುತ್ತೆ, ಬಟ್ ಎರಡನ್ನೂ ನೀವು ನೋಡೋದಾದರೆ ಅಷ್ಟಿದೆ. ಸೊ 2023 ನೋಡ್ತಾ ಬರೋದಾದರೆ ನೋಡಿ, ಆಗಿರೋದೇ 18 ದಿನ. 18ರಲ್ಲಿ ನಿಮಗೆ ಆಲ್ಮೋಸ್ಟ್ 200 ಪಾಯಿಂಟ್ಗಳು ಫಾಲೇ ನಿಮಗೆ ಎಷ್ಟು ದಿನ ಸಿಕ್ಕಿದೆ? 100 ಬಿಡಿ, 200 ಫಾಲ್. 1 2 3 4 5 ಇವತ್ತಿಂದು ಸೇರಿದ್ರೆ 5 ದಿನ ನಿಮಗೆ ನಿಫ್ಟಿನಲ್ಲಿ 200ಕ್ಕಿಂತಲೂ ಜಾಸ್ತಿ ಪಾಯಿಂಟ್ಸು ನಿಮಗೆ ಲೋ ಮಾಡಿದೆ ಇವತ್ತು. ಇದು ನಾನು ತೊಗೊಂಡಿರೋದು AY7 ಅಂತಂದರೆ ಲೋಗೆ ತೊಗೊಂಡಿದ್ದೀನಿ. ಎಸ್, ಓಪನ್ ಆದಾಗಿಂದ ಲೋ ಎಲ್ಲಿ ತನಕ ಮಾಡಿತ್ತು ಅಂತ ಅಲ್ಲಿ ತನಕ. ಸೊ ಅಷ್ಟು ದಿನಗಳು ನಿಮಗೆ ಸಿಕ್ಕಿದೆ. ಇವತ್ತು 200 ಓಪನ್ ಆದಾಗಿಂದ 247 ಪಾಯಿಂಟ್ ಕೆಳಗಡೆ ಬಂದಿತ್ತು ನಿಫ್ಟಿ, ಆಯಿತಾ. ಇದಿಷ್ಟು ಡೇಟಾ ಸಿಗ್ತಾ ಇವಾಗ. ಈಗ 2019 ಕರ್ಕೊಂಡು ಹೋಗ್ತೀನಿ ನಾನು. 2019 ನೋಡಿ ಎಷ್ಟು ನೀರಸ ಆಗಿತ್ತು ಅನ್ನೋಕ್ಕೆ ನಿಮಗೆ. 4 ಗ್ಯಾಪ್ ಅಪ್ಪು, 3 ಗ್ಯಾಪ್ ಡೌನ್. ಯಾರ್ಯಾರು 2019ರಲ್ಲಿ ಇದ್ದೀರಾ ಮಾರ್ಕೆಟಿಂದ, ಅವಾಗಿಂದ ಇದ್ದೀರಾ, ನಿಮಗೆ ಗೊತ್ತಿರುತ್ತೆ ಅವಾಗಿನ ಮಾರ್ಕೆಟ್ ಯಾವ ರೀತಿ ಇತ್ತು, ಇವಾಗಿನ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ. ಸರಿ ಸುಮಾರು ಒಂದೊಂದ್ಸಲ ಅಂತೂ ಒಂದು ದಿನದಲ್ಲಿ ಏನು ಮೂವ್ಮೆಂಟ್ ಕೊಡ್ತಾ ಇದೆಯಲ್ಲ ಇವಾಗ ನಿಫ್ಟಿ, ಅದು ಒಂದು ವಾರದಲ್ಲಿ ಆಗ್ತಾ ಇರೋವಂಥ ಮೂಮೆಂಟ್ ಆಗಿತ್ತು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡೋಕ್ಕೆ. ನೀವೇನು ನೋಡ್ತಾ ಇದ್ದೀರಾ ಇದು ಶಾಶ್ವತ ಅಲ್ಲ, ಇದು ಸೈಕಲ್ಗಳು ಮಾರ್ಕೆಟಲ್ಲೂ ನಡೀತಾ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಾರೆ ನಿಮ್ಗೆ ಯಾವಾಗಲೂ ಲಾಭ ಆಗುತ್ತೆ ಅಂತಲೂ ಇಲ್ಲ. ಅದ್ರ ಬಗ್ಗೆ ಸುಮಾರು ದ ಸೈಕಾಲಜಿ ಆಫ್ ಮನಿ ಅಂತ ಒಂದು ಪುಸ್ತಕ ಇದೆ. ನಾನು ಪುಸ್ತಕದ ಬಗ್ಗೆ ಸಪ್ರೇಟ್ ಸೀರೀಸ್ ಮಾಡ್ತೀನಿ ನಮ್ಮ ಚಾನಲಲ್ಲಿ ಮುಂಬರೋ ದಿನಗಳಲ್ಲಿ. ಬಟ್ ನಾನು ಏನಕ್ಕೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಮಾರ್ಕೆಟ್ನಲ್ಲೂ ಕೆಲವೊಂದು ಫೇಸ್ ಇರುತ್ತೆ. ನಾವು 2014 ಆದಮೇಲೆ 2015ರಿಂದ 2019 ಸ್ವಲ್ಪ ಸಪ್ಪೆ ಆಗಿತ್ತು ಮಾರ್ಕೆಟ್. ಈಗ ನಮಗೆ ಒಂದು ಬುಲ್ ರನ್ ಶುರುವಾಗಿದೆ ಇಂಡಿಯಾದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು 2030ಕ್ಕೆ ನಾವು ತುಂಬ ಬುಲ್ಲಿಶ್ ಆಗಿರಬೇಕು ಇಂಡಿಯಾದಲ್ಲಿ. ವೆರಿ ಗುಡ್ ಎಮರ್ಜಿಂಗ್ ಮಾರ್ಕೆಟ್, ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತ. ಈ ಎಲ್ಲ ಕಾರಣದಿಂದಾಗಿ ಹಿಸ್ಟಾರಿಕಲ್ಲೂ ತೋರಿಸ್ತಾ ಇದ್ದೀನಿ. ಹಾಗಂತ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ನೀವು 15-20 ವರ್ಷ ನೀವು ಏನು ತೊಗೊಂಡಲ್ಲಿ ಹಾಗೆ ಬಿಟ್ಬಿಟ್ರು ನಿಮಗೆ ಆವಾಗ ಈ ರೀತಿ ಏನು ಹಿಂದಿನ ಇಯರ್ಗಳಿತ್ತು 2018-19 ಆ ಥರದ ಇಯರ್ಗಳಿದ್ದರೆ ಅಥವಾ ನೆಗೆಟಿವ್ ಟ್ರೆಂಡ್ ಶುರುವಾಗಿದ್ದರೆ ನಿಮಗೆ ಬಂದಿರೋ ಲಾಭ ಕೂಡ ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೂಡಿಕೆ ಮಾಡಲು ಸರಿಯಾದ ಸಮಯ ಯಾವುದು ಅಂತ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಬಗ್ಗೆ ಹೇಳಿರೋದು. ನೀವು ಬೆಳೆ ಬಂದಾಗ ಅದನ್ನು ಕಟಾವು ಮಾಡ್ತಾ ಇರಬೇಕು, ಅದನ್ನು ಮತ್ತೆ ತೆಗೆದು ಮತ್ತೆ ಬೆಳೆ ಬೆಳೀತಾ ಇರಬೇಕು. ಆ ಮೆಥಡನ್ನು ಅಲೌಟ್ ಮಾಡ್ಕೊಳ್ಳಿ. ನಾನು ಫಾಲೋ ಮಾಡುವಂಥ ಮೆಥಡ್ ಅದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಅವತ್ತು ನಿಮಗೆ 60 ದಿನಗಳಷ್ಟೇ. ಅವತ್ತು ನೋಡಿ ಇದಿಲ್ಲ 2019ರಲ್ಲಿ ಎಕ್ಸೆಪ್ಷನ್. ನಿಮಗೆ ಪುಟ್ ಆಪ್ಷನ್ ಖರೀದಿ ಮಾಡೋದಕ್ಕಿಂತ ಕಾಲ್ ಆಪ್ಷನ್ ಖರೀದಿ ಮಾಡೋದಕ್ಕೆ ಜಾಸ್ತಿ ಸಮಯ ಇತ್ತು. 60 ದಿನಗಳ ಆ ರೀತಿ ಆಪರ್ಚುನಿಟಿ ಇತ್ತು. 28 ದಿನಗಳು ಮಾತ್ರ ನಿಮಗೆ 100ಕ್ಕಿಂತನೂ ಕೆಳಗಡೆ ಬಂದಿದೆ. ಮಾರ್ಕೆಟ್ ಓಪನ್ ಆದಮೇಲೆ ಲೋ ಮಾಡಿದೆ. 4 ಗ್ಯಾಪ್ ಅಪ್ಪು, 3 ಗ್ಯಾಪ್ ಡೌನು, ಈ ರೀತಿ ಇದ್ದಿದ್ದು. 243ರಲ್ಲಿ 88 ದಿನ ಮಾತ್ರ ಈ ಸ್ಟ್ರಾಟಜಿ ಯೂಸ್ ಮಾಡಿದರೆ ನೀವು ಬೈಯರ್ ಆಗಿರೋಕ್ಕೆ ಸಾಧ್ಯ ಆಗಿತ್ತು. ಈಗ ನೋಡಿ ಆಪ್ಷನ್ ಬೈಯರ್ಗಳ ಇದು ಏನು ಸುಗ್ಗಿ ಪರ್ವ ನಡೀತಾ ಇದೆ 2020ರಿಂದ 2023 ತನಕ. ಸೊ ಈ ಡೇಟಾ ನನಗೆ ತೋರಿಸ್ಬೇಕಾಗಿದೆ. ಇದರಲ್ಲಿ ಸುಮಾರು ಅನಾಲಿಸಿಸ್ನ ಬೇರೆ ಬೇರೆ ರೀತಿ ಮಾಡ್ಬೋದು. ಥರ್ಸ್ಡೇಗಳು ಯಾವ ರೀತಿ ಮೂವ್ಮೆಂಟ್ ಆಗಿದೆ, ಎಷ್ಟು ದಿನ 250ಕ್ಕಿಂತ ಜಾಸ್ತಿ ಮೂವ್ಮೆಂಟ್ ಆಗಿದೆ, ಈ ರೀತಿ ಎಲ್ಲ. ಸೊ ಇದು ನಾನು ಗೂಗಲ್ ಫೈನಾನ್ಸಿಂದ ನಾನು ಈ ಡೇಟಾನ ಕಲೆಕ್ಟ್ ಮಾಡಿದ್ದೀನಿ. ನಿಮಗೆ ಸುಮ್ಮನೆ ಒಂದು ಉದಾಹರಣೆಗೆ ತೋರಿಸ್ತೀನಿ. 2021ರಲ್ಲಿ ಇನ್ನೊಂದು ಕಾಪಿ ಇಟ್ಕೊಂಡಿದ್ದೀನಿ ಅನ್ಸುತ್ತೆ. ಎಸ್. ಸೊ ಇಲ್ಲಿ ಒಂದು ಫಿಲ್ಟರ್ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಅದ್ರ ತನಕ ಲೋಡ್ ಆಗೋ ತನಕ ಈ ಎಫರ್ಟ್ಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ. ಬಹುಶಃ ಈ ಥರ ಡೇಟಾ ನೀವು ಎಲ್ಲೂ ಕೇಳಿರಲ್ಲ, ಅದು ಕನ್ನಡದಲ್ಲಂತೂ ಖಂಡಿತ ಕೇಳಿರಲ್ಲ ಅಂತ ನಾನು ಹೇಳ್ತೀನಿ. ಬೇರೆದಲ್ಲೂ ಎಲ್ಲರೂ ಕೇಳಿರಲ್ಲ ಅಂತ ಭಾವಿಸಿದ್ದೀನಿ ನಾನು. ಎಲ್ಲರೂ ಭಾವಿಸಿದ್ರೆ ಯಾವುದೋ ಒಂದು ₹1,00,000 ಕೋರ್ಸಲ್ಲೋ ಇನ್ನೆಲ್ಲೋ ನೀವು ಕೇಳಿರ್ಬೋದು. ಇಲ್ಲಾಂದರೆ ನೋಡಿರುತ್ತೆ ಹೊಗಳೋಕೆ ಕೇಳ್ತಾ ಇಲ್ಲ. ಬಟ್ ಎಫರ್ಟ್ಸಿಗೆ ನಿಮ್ಮ ಕಡೆಯಿಂದ ನೀವು ಮಾಡೋದೇನು, ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಅದನ್ನು ಮಾಡಿ ಅಂತ ಕೇಳ್ತೀನಿ. ಅದ್ರ ಮೇಲೆ ನಾನೇನು ಕೇಳೋದಿಲ್ಲ. ಸೊ ಇವಾಗ ಫಿಲ್ಟರ್ ನೋಡೋದಾದರೆ ನಾನಿಲ್ಲಿ ಫಿಲ್ಟರ್ಗಿಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೋರ್ಸೋಕ್ಕೆ ನಾನು 2021ರದ್ದು ಡೇಟಾ ಹೋದರೆ ಇಲ್ಲಿ ಕಾಲಮ್ ಸ್ಟ್ಯಾಟ್ಸ್ ಅಂತ ಬರುತ್ತೆ ನೋಡಿ. ಕಾಲಮ್ ಸ್ಟ್ಯಾಟ್ಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಎಷ್ಟು ದಿನಗಳು ಯಾವ್ಯಾವ ರೇಂಜಲ್ಲಿತ್ತು ಅಂತ ತೋರಿಸುತ್ತೆ ನೋಡಿ. 200 ಪಾಯಿಂಟ್ ಅಂದರೆ 165ಕ್ಕಿಂತ ಜಾಸ್ತಿ ಮಾಡಿರೋದು ನಿಮಗೆ 23 ದಿನ ಅಷ್ಟೇ ಮಾರ್ಕೆಟ್. ಓಕೆನಾ, 23 ದಿನ ಪ್ಲಸ್ 6 ದಿನ, 29 ದಿನ
6 ದಿನ ಮಾತ್ರ ನಿಮಗೆ 200 ಪಾಯಿಂಟ್ಗಿಂತನೂ ಮೇಲೆ 248 ಪಾಯಿಂಟ್ಗಿಂತನೂ ಮೇಲೆ ಸಿಕ್ಕಿದೆ. 6 ದಿನ, ವರ್ಷದಲ್ಲಿ 6 ದಿನ ಇಂಥ ಸಿಗೋದು. ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು 247 ಪಾಯಿಂಟ್ ಸಿಕ್ಕಿದೆ ಅಲ್ವಾ, ಅದು ವರ್ಷದಲ್ಲಿ ನಿಮಗೆ ತುಂಬ ಕಮ್ಮಿ ದಿನ ಸಿಗೋದು. ಹಾಗಾಗಿ ಯಾರಾದರೂ ನಿರಾಸೆ ಮಾಡೋದಿದ್ರೆ ನಿರಾಸೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅಥವಾ ಇವತ್ತೇನಾಗಿರೋ ಒಂದು ಗ್ರೀಡನ್ನು ದಯವಿಟ್ಟು ಕ್ಯಾರಿ ಫಾರ್ ಮಾಡ್ಕೊಬಿಡಿ. ಗ್ರೀಡಿಗೂ ಹೋಗ್ಬಿಡಿ, ಅದೇ ರೀತಿ ಒಂದು ಅಯ್ಯೋ ಇವತ್ತು ನಾನು ಅಷ್ಟೊಂದು ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದಿತ್ತಲ್ಲ ಅಂತ ಕ್ಯಾಲ್ಕುಲೇಟ್ ಇಟ್ಕೊಂಡು ಕುಟ್ಟಿ ಇಷ್ಟು ಲಾಭ ಮಾಡ್ಬೋದಿತ್ತು ಅಷ್ಟು ಲಾಭ ಮಾಡೋದಿತ್ತು ಅಂತ ಮಾಡೋಕ್ಕೆ ಹೋಗ್ಬಿಡಿ. ಇದೆರಡೇ ನನ್ನ ಕನ್ಸನ್ನು. ನೀವು ದಿನಾನೂ ಒಂದೇ ರೀತಿ ಪ್ರಾಫಿಟ್ ನೋಡಿ. ಪ್ರಾಫಿಟ್ ಅನ್ನೋದನ್ನ ನೀವು ಯಾವತ್ತೂ ಒಂದು ಮರೀಚಿಕೆ ಮಾಡ್ಕೋಬಾರ್ದು. ಅಯ್ಯೋ ನನಗೆ ಇವತ್ತಾಗಿತ್ತು ಇನ್ನೂ ಆಗೋದಿಲ್ಲ, ದಿನ ಪ್ರಾಫಿಟ್ ಮಾಡೋ ಥರ ಕಲೀರಿ ಅಂತ ನಾನು ಹೇಳ್ತಾ ಇರೋದು. ಇಷ್ಟೇ ನನ್ನ ಕನಸನ್ನು. ಇಲ್ಲಿ ಯಾರಿಗೂ ಪ್ರಾಫಿಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಅಥವಾ ನೀವು ಪ್ರಾಫಿಟ್ ಆಗಿದ್ದರೆ ನೀವು ಪ್ರಾಫಿಟ್ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಪ್ರಾಫಿಟ್ನ ಯಾವುದೋ ಒನ್ ಟೈಮ್ ಇವೆಂಟ್ ಅನ್ನೋ ಥರ ನೋಡೋದನ್ನ ಪರ್ಸೆಪ್ಷನಿಂದ ಹೊರಗಡೆ ಬನ್ನಿ. ನೀವು ಯಾವತ್ತೂ ಒಂದು ಲಿಮಿಟ್ ಅಂತ ಇಟ್ಕೊಂಡು ವೀಕ್ಲಿ ಪ್ರಾಫಿಟ್ಟು ಮಂತ್ಲಿ ಪ್ರಾಫಿಟ್ನ ಟ್ರ್ಯಾಕ್ ಮಾಡ್ತಾ ಕನ್ಸಿಸ್ಟೆಂಟಾಗಿ ಹೋಗಿ ಅನ್ನೋದಷ್ಟೇ ನನ್ನ ಕನಸನ್ನು. ಯಾಕೆಂದರೆ ನೀವು ಟೀಮಲ್ಲಿ ಇರಬೇಕು ಅಂದರೆ, ಇಂಡಿಯನ್ ಟೀಮಲ್ಲೇ ಆದ್ರೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂದರೆ, ಟೀಮಲ್ಲಿ ಇರ್ತೀರಾ, ಯಾವಾಗಲೂ ಒಂದು ವರ್ಷಕ್ಕೊಂದ್ಸಲ ಒಂದು ಸೆಂಚುರಿ ಹೊಡೆದ್ರೆ ಟೀಮಿಂದ ಹೊರಗಡೆ ಕಳಿಸ್ತಾರಲ್ವ, ಇಲ್ಲೂ ಹಾಗೆ ಮಾರ್ಕೆಟ್ ನಿಮ್ಮನ್ನ ಹೊರಗಡೆ ಕಳಿಸುತ್ತೆ. ಯಾಕೆಂದರೆ ನಿಮ್ಮ ಕ್ಯಾಪಿಟಲ್ ಎರೋಷನ್ ಆಗುತ್ತೆ. ಇಷ್ಟೇ ನನ್ನ ಕನಸನ್ನು. ಸೊ ಇಲ್ಲಿ ನಾವು ಇನ್ನೇನು ಹೇಳಬೇಕು ಅಂತಿದ್ದೆ ಅಂದರೆ, ಆ್ಯಾವ್ರೇಜ್ ತೋರಿಸೋದಾದ್ರೆ ನೋಡಿ, ನಿಮಗೆ 75 ಪಾಯಿಂಟ್, ಇದನ್ನು ನಾನು ತೋರಿಸಬೇಕಾಗಿತ್ತು. 75 ಪಾಯಿಂಟು ನಿಮಗೆ ಆ್ಯಾವ್ರೇಜ್ ಇದೆ ಅಂದರೆ, ಸಿ ಆಪರ್ಚುನಿಟಿನಲ್ಲಿ 75 ಪಾಯಿಂಟು ಆ್ಯಾವ್ರೇಜ್ ಅಂತ ತೋರಿಸ್ತಾ ಇದೆ. ಅಂದರೆ ಏನಂತ ಅರ್ಥ, 75 ಪಾಯಿಂಟು ನಿಮಗೆ ಆ್ಯಾವ್ರೇಜ್ ಸಿಗುತ್ತೆ ಹಿಡಿಯೋದಕ್ಕೆ ಅಂತ. ಅದೇ ರೀತಿ ಪಿ ಇದು ನೋಡೋಣ, ಪಿ ಕಾಲಮ್ ಸ್ಟ್ಯಾಟ್ಸ್ ನೋಡೋಣ. ಪಿ ನಲ್ಲಿ ನಿಮಗೆ ಏನು ತೋರಿಸ್ತಾರೆ, ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿದ್ಯಾ, 113 ದಿನ ಇದೆ. 113 ಆ್ಯಾವ್ರೇಜ್ ಅಂದರೆ ಬಿದ್ದಿದ್ದು ಅವತ್ತು ಡೌನ್ ಟ್ರೆಂಡ್ ಅಂತ ಕ್ರಿಯೇಟ್ ಆಗಿದ್ದ ದಿನ ನಿಮಗೆ 113 ಪಾಯಿಂಟ್ಗಳು ಆ್ಯಾವ್ರೇಜ್ ಸಿಗ್ತಾ ಇದೆ ಹಿಡಿಯೋದಕ್ಕೆ ನಿಫ್ಟಿನಲ್ಲಿ. ಆಯಿತಾ, ಅಷ್ಟೊಂದು ಹಿಡಿತೀರಾ ನೀವು? 30-40 ಪಾಯಿಂಟ್ ಹಿಡಿದ್ರೆ ಬೇಕಾದಷ್ಟು ನೀವು. ಯಾಕೆಂದರೆ ಫುಲ್ ಡೇ ನೀವು ಟ್ರೇಡ್ ಕೊಡಬೇಕಾಗಿಲ್ಲ. ಇದು ಓಪನಿಂದ ಲೋ ತನಕ ಹೇಳ್ತಾ ಇದೆ, ಮಧ್ಯದಲ್ಲಿ ನಿಧಾನಕ್ಕೆ ನಿಂತು ಹೋಯ್ತಾ, ಬಸ್ ಸ್ಟಾಪ್ ಆಗೋಯ್ತಾ, ಸೈಡ್ ವೈಸ್ ಅಪ್ ಆಗೋಯ್ತಾ, ಸೈಡ್ ವೈಸ್ ಡೌನ್ ಆಯ್ತಾ, ಇದು ಯಾವುದೂ ನಾನು ಕನ್ಸಿಡರ್ ಮಾಡ್ತಿಲ್ಲ. ಅದಕ್ಕೆ ಹೇಳಿದ್ದು ಇದು ಸ್ವಲ್ಪ ಡೇಟಾ ಜನರಿಕ್ ಆಗಿದೆ ಅಂತ. ಅದೇ ರೀತಿ ನೀವು ಇಯರ್ ಆನ್ ಇಯರ್ನ ಕಂಪೇರ್ ಮಾಡ್ಬೋದು. ನಾನು ಆ ಕಂಪೇರ್ ಮಾಡಿಬಿಟ್ಟು ಈ ವಿಡಿಯೋದ ಕೆಳಗಡೆ ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ ಆ ಡೇಟಾ ಯಾವ್ದು ಬಂದಿದೆ ಅಂತ. ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ವಿನೂತನ ಪ್ರಯತ್ನ, ನೀವು ಫಸ್ಟ್ ಟೈಮ್ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸ್ಕೋಬೇಕು ಅಂತ ಹೇಳ್ತಾ, ನಾಳೆ ಸ್ಪೆಷಲ್ ಒಂದು ಮೈಂಡ್ಫುಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಎಲ್ಲರಿಗೂ ನಮಸ್ಕಾರ.